ಸುಂದರ ನಗರ, ಸುಂದರಿಯರ ನಗರ, ಬುದ್ಧಿವಂತರ ನಗರ. ತನ್ನ ತಳುಕು ಬಳುಕುಗಳಿಂದ ಬರೀ ದೇಶವನ್ನಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲರನ್ನೂ ಕೈಬೀಸಿ ಕರೀತಾ ಇದೆ. ಜಗಮಗಿಸುವ ಈ ದೀಪಗಳ ಮೂಲಕ ಆಯಸ್ಕಾಂತದ ಹಾಗೆ ಎಲ್ಲರನ್ನೂ ತನ್ನ ಕಡೆ ಸೆಳೀತಾ ಇದೆ. ಇಂಥ ಆಕರ್ಷಣೆಗೊಳಗಾಗಿ ವಲಸೆ ಬರೋ ಜನರನ್ನ ಈ ನಗರ ಬದುಕಿಸುತ್ತೆ, ಒಮ್ಮೆ ಅವರ ಬದುಕನ್ನೇ ಮುಗಿಸುತ್ತೆ. ಮೇಲ್ನೋಟಕ್ಕೆ ಸುಂದರವಾಗಿ ಕಣ್ಣು ಕೊರೆಸುವ ಈ ದೀಪಗಳ ಹಿಂದೆ ಅಡಗಿರೋ ಕತ್ತಲಿನ ಅರಿವು ಯಾರಿಗೂ ಇರೋದಿಲ್ಲ. ಇಲ್ಲಿ ಬದುಕೋಕ್ಕೋಸ್ಕರ ಪಡಬೇಕಾಗಿರೋ ಬವಣೆ, ಅನುಭವಿಸಬೇಕಾಗಿರೋ ನೋವು, ಹಿಂಸೆ ಅವರನ್ನು ಹತಾಶರನ್ನಾಗಿ ಮಾಡುತ್ತೆ. ಈ ಹತಾಶೆ ಕೊನೆಗೆ ಅವರಿಗೆ ಎರಡು ಲೋಕಕ್ಕೆ ದಾರಿ ತೋರಿಸುತ್ತೆ. ಒಂದು ಪರಲೋಕ, ತಮ್ಮ ಜೀವನವನ್ನು ತಾವೇ ಮುಗಿಸ್ಕೊಳ್ಳೋದು. ಮತ್ತೊಂದು ಪಾತಕಲೋಕ, ತಮ್ಮ ಜೀವನವನ್ನು ತಾವೇ ಅನ್ಯಾಯದ ಮಾರ್ಗದಲ್ಲಿ ರೂಪಿಸಿಕೊಳ್ಳೋದು. ಆಗ ಪ್ರಾರಂಭವಾಗೋದೆ ಕೊಲೆ, ಸುಲಿಗೆ, ದರೋಡೆ. ಸುಲಭವಾಗಿ ಹಣ ಮಾಡೋ ದಾರಿ ಅಲ್ಲ, ಹಿಂಸೆ, ಕ್ರೌರ್ಯದಿಂದ ಅನ್ಯಾಯದ ಮಾರ್ಗದಲ್ಲಿ ಹಣ ಮಾಡೋದು. ಇದು ಖಂಡಿತವಾಗಿಯೂ ಸುಲಭದ ದಾರಿ ಅಲ್ಲ. ಯಾಕಂದರೆ ಇಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಯಾರೂ ಬಲ್ಲವರಿಲ್ಲ. ನ್ಯಾಯದ ದುಡಿಮೆಯಲ್ಲಿ ಹೇಗೆ ಬೆವರು ಸುರಿಯುತ್ತೋ ಹಾಗೆ ಈ ಅನ್ಯಾಯದ ದುಡಿಮೆಯಲ್ಲಿ ರಕ್ತದ ಹೊಳೆ ಹರಿಯುತ್ತೆ. ಬೆಲೆ ಕಟ್ಟಲಾಗದ ಪ್ರಾಣಗಳಿಗೆ ಇಲ್ಲಿ ಬೆಲೆಯೇ ಇಲ್ಲ. ಯಾಕಂದರೆ ಪೊಲೀಸರ ಪಿಸ್ತೂಲಿನ ಗುರಿ ಅವರ ಕಡೆಯೇ ಇರುತ್ತೆ. ಅದರೊಳಗಿನ ಗುಂಡು ಯಾವ ದುರ್ಮಾರ್ಗ ಎದೆಗೂಡನ್ನು ಬೇಯಿಸೋಕೆ ಕಾಯ್ತಾ ಇರುತ್ತೆ ಅವರಿಗೆ ತಿಳಿದಿರೋಲ್ಲ. ಈ ವಿಷಯದಲ್ಲಿ ಜನರಿಗೆ ನಂಬಿಕೆ ಕಡಿಮೆ ಆಗ್ತಾ ಇದ್ದ ಹಾಗೆ ಅಪರಾಧಿಗಳ ಅನಿಷ್ಟ ತೊಳೆಯೋಕೆ ಆಗಾಗ ನಿಷ್ಠಾವಂತ ಪೊಲೀಸರ ಆಗಮನ ಆಗ್ತಾನೇ ಇರುತ್ತೆ. ನೋಡ್ರ, ಸರಿಯಾಗಿ ನೋಡ್ಕೊಳ್ಳಿ. ಇವಳೇ ಹೋಮ್ ಮಿನಿಸ್ಟರ್ ಮಗಳು. ಇದು ನಮ್ಮ ಫಸ್ಟ್ ಸ್ಟೆಪ್. ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಆಗಬಾರ್ದು. ನಮ್ಮ ಪ್ಲಾನ್ ಸಕ್ಸಸ್ ಆಗಬೇಕು, ಗೊತ್ತಾಯ್ತಾ? ಪ್ರತಿದಿನ ಸಾಯಂಕಾಲ ಇವಳು ಕಾಂಪೌಂಡ್ ಅಲ್ಲಿ ಫ್ರೆಂಡ್ಸ್ ಜೊತೆ ಆಟ ಆಡ್ತಿರ್ತಾಳೆ. ಯಾರಿಗೂ ಗೊತ್ತಾಗದಾಗೆ ಇವಳನ್ನ ಕಿಡ್ನಾಪ್ ಮಾಡಬೇಕು. हमें उस लड़की को किडनैप करने के लिए कोई अच्छा प्लान करना चाहिए. ನೋಡಿ, ನಾನು ಹೇಳ್ದಂಗೆ ಕೇಳಿದ್ರೆ ಈ ಪ್ಲಾನ್ ಸಕ್ಸಸ್ ಆಗುತ್ತೆ. ನಾವು 4 ಜನ ಆ ಜಾಗಕ್ಕೆ ಬೇರೆ ಬೇರೆ ಕಡೆಯಿಂದ ಎಂಟರ್ ಆಗೋಣ. ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ನಾನು ಆ ಮಗುಗೆ ಚಾಕ್ಲೇಟ್ ಕೊಡೋ ನೆಪದಲ್ಲಿ ಆ ಮಗುನ ಕಿಡ್ನ್ಯಾಪ್ ಮಾಡ್ತೀನಿ. ನೀವು 3 ಜನ ಬೇರೆಯವ್ರ ಕಾನ್ಸಂಟ್ರೇಷನ್ನ ಬೇರೆ ಕಡೆ ಡೈವರ್ಟ್ ಮಾಡೋದು ನಿಮ್ಮ ಕೆಲಸ. ಹೌದು ಕಣ್ರು, ಶ್ರೀಕಾಂತ್ ಹೇಳ್ದಂಗೆ ಮಾಡೋಣ. ಆಯ್ತು, ಎಲ್ಲ ಹುಷಾರಾಗಿ ಈ ಕೆಲಸ ಮಾಡಬೇಕು. ನಾವು ಈ ಕೆಲಸ ಸರಿಯಾಗಿ ಮಾಡಿದ್ರೆ ನಾವುಗಳೇ ಕಿಂಗು. ಸ್ವಲ್ಪ ಯಾಮಾರಿದ್ರೂ ನಮ್ಮ ಪ್ರಾಣಗಳೇ ಹಾರೋಗತ್ವಷ್ಟೇ. ಅದಕ್ಕೆ ಹುಷಾರಾಗಿ ನಾವು ಹೆಜ್ಜೆ ಇಡಬೇಕು. फिक्र मत करो यारो, इस काम को मैं सक्सेस करूंगा. ಇದು ನಂದು ನಿಂದು ಅಂತ ಭೇದ ಮಾಡಬೇಡ. ಇದು ನಮ್ಮೆಲ್ಲರ ಕೆಲಸ. ಕರೆಕ್ಟಾಗಿ ಹೇಳಿದೆ. ಹಾ, ಹೋಗ್ ಬಾಲ್ ತಗೊಂಬರೆ. ನಾನ್ ತರಲ್ಲ, ನೀನೇ ಹೋಗು. ನಂದು ಬಾಲು. ಬಾಲ್ ಕೊಡಿ ಅಂಕಲ್. ಹಾಯ್ ಪುಟಿ. ಯಾವ ಸ್ಕೂಲು? ಕಾರ್ಬಲ್ ಇಂಗ್ಲಿಷ್ ಸ್ಕೂಲ್. ಓ, ಕಾರ್ವಲ್ ಇಂಗ್ಲಿಷ್ ಸ್ಕೂಲಾ? ಚಾಕ್ಲೇಟ್ ಅಂದ್ರೆ ಇಷ್ಟನಾ ನಿಂಗೆ? ಯಾವ ಚಾಕ್ಲೇಟ್ ಇಷ್ಟ? ಎಲ್ಲ ಚಾಕ್ಲೇಟ್ ಇಷ್ಟ. ಓ, ಎಲ್ಲಾ ಚಾಕ್ಲೇಟ್ ಇಷ್ಟ. ಕಿಟ್ಕ್ಯಾಟ್ ಅಂದ್ರೆ ಇಷ್ಟನಾ? ತಗೋ ಪುಟಿ, ಇನ್ನೊಂದು ತಗೋ. ಹಾ, ನಾವಿಬ್ರು ಬಾಲಾಟ ಆಡೋಣ. ಬಾ ಬಾ ಪುಟಿ. ನೋಡ್ರಿ ಕಮಿಷನರ್ ಸಾಹೇಬ್ರೆ, ಸ್ವಂತ ಮಗಳಿಗೆ ರಕ್ಷಣೆ ಕೊಡಕ್ಕಾಗದೇ ಇರೋಂತ ನೀವು ಇನ್ನು ರಾಜ್ಯಕ್ಕೆ ಏನ್ ರಕ್ಷಣೆ ಕೊಡ್ತೀರಾ ಅಂತ ನನ್ನ ಹೆಂಡತಿ ನನ್ನ ಕೇಳ್ತಿದ್ದಾಳೆ. ಡೋಂಟ್ ವರಿ ಸರ್, ಇನ್ನು 24 ಗಂಟೆ ಒಳಗಡೆ ನಿಮ್ಮ ಮಗಳು ನಿಮ್ಮ ಮನೇಲಿ ಇರ್ತಾರೆ. ನಿಮ್ಮ ಡ್ರೈವರು, ವಾಚ್ಮೆನ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಸ್ಕೆಚ್ ತಯಾರು ಮಾಡಿ ನಮ್ಮ ಫೈಲ್ನಲ್ಲಿರೋ ಕಿಡ್ನಾಪರ್ಸ್ಗೆ ಮ್ಯಾಚ್ ಮಾಡಿ ನೋಡಿದ್ವಿ. ಆ ರಿಸೆಂಬ್ಲೆನ್ಸ್ ಇರೋರು ಯಾರು ಇರಲಿಲ್ಲ. ಸೊ ನಾನು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಮನೆ ಫೋನ್ ಈಗಾಗಲೇ ಟ್ಯಾಪ್ ಆಗಿದೆ. ಆ ಕಿಡ್ನಾಪರ್ಸು ಡಿಮ್ಯಾಂಡ್ಗೋಸ್ಕರ ನಿಮ್ಮ ಮನೆಗೆ ಫೋನ್ ಮಾಡೇ ಮಾಡ್ತಾರೆ. ಜಸ್ಟ್ 1 ಕಾಲ್ ಇಸ್ ಎನಫ್. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಸರ್. ಸರ್, ಮೋಸ್ಟ್ಲಿ ಅವ್ರ ಫೋನೇ ಇರಬೇಕು. ತಗೊಳ್ಳಿ ಸರ್, ಪಿಕ್ ಇಟ್ ಅಪ್ ಸರ್. ಹಲೋ ಹಲೋ, ಹೋಮ್ ಮಿನಿಸ್ಟರ್ ಮಾತಾಡ್ತಿರೋದು. ನಿಮ್ಮ ಮಗಳು ನಮ್ಮ ಕಸ್ಟಡಿಲಿ ಇದ್ದಾಳೆ. ಅವಳು ಜೀವಂತವಾಗಿ ಬೇಕು ಅಂದ್ರೆ ನಾ ಹೇಳ್ದಂಗೆ ನೀವು ಕೇಳಬೇಕು. ಏನು ನೋಡಿ, ನನ್ನ ಮಗಳಿಗೆ ಏನು ಮಾಡಬೇಡಿ. ಹೌದು, ನೀವು ಯಾರು?
ನಾವ್ ಯಾರು ಏನು ಎತ್ತ ಅನ್ನೋದು ನಿನಗೆ ಬೇಕಾಗಿಲ್ಲ. ನಿನ್ನ ಮಗಳು ನಿನಗೆ ಸೇಫ್ ಆಗಿ ಬೇಕು ಅನ್ನೋಂಗಿದ್ರೆ ನಾವ್ ಹೇಳಿದ ಜಾಗಕ್ಕೆ 25 ಲಕ್ಷ ರೂಪಾಯಿ ತಂದ್ಕೊಡ್ಬೇಕು, ಗೊತ್ತಾಯ್ತಾ? ಏನು 25 ಲಕ್ಷನಾ? ಆಯ್ತು, ಕೊಡ್ತೀನಿ ರೀ. ಎಲ್ಲಿಗೆ ತರ್ಬೇಕು ಹೇಳಿ? ನೋಡು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇವತ್ತು ರಾತ್ರಿ 8 ಗಂಟೆಗೆ ಸರಿಯಾಗಿ ತಾವರೆಕೆರೆ ಕ್ರಾಸ್ ಹತ್ರ ಇರೋ ಬಂಗ್ಲೆಗೆ 25 ಲಕ್ಷ ರೂಪಾಯಿ ತಗೊಂಡು ನೀನೊಬ್ಬನೇ ಬರಬೇಕು. ಪೊಲೀಸ್ಗೆ ಏನಾದ್ರು ಇನ್ಫಾರ್ಮ್ ಮಾಡಿದ್ರೆ ನಾವು ಹೇಳಿದ ಜಾಗಕ್ಕೆ 25 ಲಕ್ಷ ರೂಪಾಯಿ ತಂದ್ಕೊಡ್ಬೇಕು, ಗೊತ್ತಾಯ್ತಾ? ಏನು 25 ಲಕ್ಷನಾ? ಆಯ್ತು, ಕೊಡ್ತೀನಿ ರೀ. ಎಲ್ಲಿಗೆ ತರ್ಬೇಕು ಹೇಳಿ? ನೋಡು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಇವತ್ತು ರಾತ್ರಿ 8 ಗಂಟೆಗೆ ಸರಿಯಾಗಿ ತಾವರೆಕೆರೆ ಕ್ರಾಸ್ ಹತ್ರ ಇರೋ ಬಂಗ್ಲೆಗೆ 25 ಲಕ್ಷ ರೂಪಾಯಿ ತಗೊಂಡು ನೀನೊಬ್ಬನೇ ಬರಬೇಕು. ಪೊಲೀಸ್ಗೆ ಏನಾದ್ರು ಇನ್ಫಾರ್ಮ್ ಮಾಡಿದ್ರೆ ಕಮ್ ಆನ್ ಬಾಯ್ಸ್, ಲೆಟ್ಸ್ ಗೋ. ಸರ್, ನನಗೆ ಯಾಕೋ ಇದರಿಂದ ಹುಡುಗಿ ಲೈಫ್ಗೆ ತುಂಬ ರಿಸ್ಕ್ ಆಗ್ಬೋದು ಅನ್ನಿಸ್ತಿದೆ ಸರ್. ಮಿಸ್ಟರ್ ಸ್ವಾಮಿ, ನಾನು ನಿಮ್ಮ ಸೀನಿಯರ್, ನಿಮ್ಮ ಒಪಿನಿಯನು ನನಗೆ ಬೇಕಾಗಿಲ್ಲ. ಕಮ್ ಲೆಟ್ಸ್ ಗೋ. ಯಾರನ್ನು ಹುಡುಕ್ತಾ ಇದ್ದೀರಾ? ನೋಡೆ, ಮರ್ಯಾದಾಗೆ ಗನ್ ಬಿಸಾಕಿದ್ರೆ ಸರಿ, ಇಲ್ಲ ಅಂದ್ರೆ ಈ ಹುಡುಗಿನ ಹ್ಯಾಂಡ್ಸ್ ಅಪ್. ನಿನ್ನೆ ನಡೆದ ಎನ್ಕೌಂಟರ್ ಬಗ್ಗೆ ನಿಮ್ಗೇನು ಅನ್ನಿಸ್ತು? ಪ್ರತಾಪ್ ಸರ್ ತುಂಬ ಗ್ರೇಟ್ ಸರ್. ಹ್ಯಾಟ್ಸ್ ಆಫ್ ಟು ಪ್ರತಾಪ್ ಸರ್. ಆಕ್ಚುಲಿ ಇಟ್ಸ್ ಎ ವೆರಿ ರಾಂಗ್ ಮಿಷನ್. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಆ ಹುಡುಗಿ ಪ್ರಾಣಕ್ಕೆ ಅಪಾಯ ಆಗ್ತಾ ಇತ್ತು. ಅಲ್ಲ, ಈ ಪ್ರತಾಪ್ ಅವ್ರು ಯಾಕೆ ಈ ಡಿಸಿಷನ್ ತಗೊಂಡ್ರು? ನನಗಂತೂ ಅರ್ಥ ಆಗ್ಲಿಲ್ಲಪ್ಪ. ರಿಯಲಿ ಇಟ್ಸ್ ಎ ಗುಡ್ ಡಿಸಿಷನ್ ಸರ್. ನನಗಂತೂ ತುಂಬ ಥ್ರಿಲ್ ಆಗಿತ್ತು ಸರ್. ಥ್ರಿಲ್ ಆಗಿತ್ತು. ನಾನೇನೋ ಸೀನಿಯರು, ಅರ್ಥ ಮಾಡ್ಕೊಳ್ತೀನಿ. ನೀವಿಬ್ರು ಜೂನಿಯರ್ಸು, ನಿಮಗೆ ಚೆನ್ನಾಗಿ ಗೈಡ್ ಮಾಡಬೇಕಾಗಿತ್ತು. ಪ್ಲೀಸ್ ಸರ್, ನೀವು ಮಾಡಿದ ಎನ್ಕೌಂಟರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ? ಸರ್, ನಿಜವಾಗ್ಲೂ ಅವರೆಲ್ಲ ಟೆರರಿಸ್ಟ್ಗಳ? ಸರ್, ನೀವು ಮಾಡಿದ ಆಪರೇಷನ್ ತುಂಬ ರಿಸ್ಕಿ ಅಲ್ವಾ ಸರ್? ನೋ 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 ಕ್ವಶನ್ಸ್ ಪ್ಲೀಸ್. ನನಗೆ ಪಬ್ಲಿಕ್ ಮುಖ್ಯ, ಪಬ್ಲಿಸಿಟಿ ಅಲ್ಲ. ಯಾವಾಗಲೂ ಹೀಗೆ ಅವಾಯ್ಡ್ ಮಾಡ್ತಾರಲ್ವಾ? ನಮ್ಮ ಎಫರ್ಟ್ಸ್ ಎಲ್ಲ ವೇಸ್ಟ್.
ವಾಟ್ಸ್ ಹ್ಯಾಪನಿಂಗ್? ಗುಡ್ ಮಾರ್ನಿಂಗ್ Good morning, sir. ಗುಡ್ ಮಾರ್ನಿಂಗ್. ಏನೆಲ್ಲ ತುಂಬಾ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದೀರಾ? ಏನಿಲ್ಲ ಸರ್, ನಿನ್ನೆ ಎನ್ಕೌಂಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ಅಷ್ಟೇ. ಐ ಸಿ. ಸರ್, ಅವರೆಲ್ಲ 3 ಜನದ ಬಾಡಿನ ಅವ್ರ ಫ್ಯಾಮಿಲಿಯವ್ರು ಬಂದು ತಗೊಂಡೋದ್ರು. ಆ 3 ಜನಕ್ಕಾಗ್ಲಿ ಆ 3 ಜನದ ಫ್ಯಾಮಿಲಿಯವ್ರಿಗಾಗ್ಲಿ ಯಾವುದೇ ಟೆರರಿಸಂ ಬ್ಯಾಕ್ಗ್ರೌಂಡ್ ಇದ್ದ ಕಾಣಿಸ್ತಾ ಇಲ್ಲ ಸರ್. ವಾಟ್ ಅಬೌಟ್ ದಿ ಫೋರ್ತ್? ಸರ್, ಇವನ್ ಬಾಡಿ ತಗೊಂಡೋಗಕ್ಕೆ ಯಾರು ಬಂದಿಲ್ಲ ಸರ್. ತಗೊಳ್ಳಿ. ಈ ಫೋಟೋನ ಎಲ್ಲ ಕಡೆ ಕಳಿಸಿ ಇಮಿಡಿಯೇಟ್ ಆಗಿ ಆ ಹುಡುಗನ ಬ್ಯಾಕ್ ಗ್ರೌಂಡ್ ತಿಳ್ಕೊಳಕ್ಕೆ ಟ್ರೈ ಮಾಡಿ. ಓಕೆ ಸರ್. ಹಲೋ ಸರ್. ಸರಿ ಸರ್, ಇಟ್ಸ್ ಅವರ್ ಡ್ಯೂಟಿ ಸರ್. ಆಯ್ತು ಸರ್, ಇನ್ನು 10 ನಿಮಿಷ ಇರ್ತೀನಿ. ಸೋಮಿ ಸರ್, ನಾನು ಹೋಮ್ ಮಿನಿಸ್ಟರ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಓಕೆ ಸರ್. ಆ ಹುಡುಗನ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಸರ್. ನನಗೆ ಇವತ್ತೇ ಆ ಡೀಟೇಲ್ಸ್ ಎಲ್ಲ ಬೇಕು. Right, ಓಕೆ? ನಾನು ಹೇಳಿಲ್ಲ ನಿಮ್ಗೆ, ನಾನು ಯಾವ ಪ್ರಶ್ನೆಗೂ ಉತ್ತರ ಕೊಡೋದಿಲ್ಲ. ದಯವಿಟ್ಟು ನಿಂತ್ಕೊಬೇಡಿ, ಹೋಗಿ. ಏನ್ ಮುಖ ನೋಡ್ತೀರಾ? ಹೋಗ್ರಿ. ಸ್ವಾಮಿ ಅವರೇ, ನೀವಾದ್ರೂ ಎನ್ಕೌಂಟರ್ ಬಗ್ಗೆ ಸ್ವಲ್ಪ ಒನ್ ಹೇಳ್ತೀರಾ? ಸೆಕೆಂಡ್ ಪ್ಲೀಸ್. ಸೊ ಆ ಹುಡುಗನ್ ಬಾಡಿ ತಗೊಂಡು ಹೋಗಕ್ಕೆ ಇನ್ನೂ ಯಾರು ಬಂದಿಲ್ಲ. ಹಾಗಾದ್ರೆ ಅವನೇ ಮೇನ್ ಕಲ್ಪ್ರಿಟ್ ಇರ್ಬೇಕು. ಇರ್ಬೋದು ಸರ್. ಅವನ್ ಬ್ಯಾಕ್ ಗ್ರೌಂಡ್ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಗೊತ್ತಾದ್ರೆ ನಮಗೂ ಏನಾದರೂ ಕ್ಲೂ ಸಿಗ್ಬೋದು. ಪ್ರತಾಪ್, ಆ ಬಾಡಿಗೆ ಸಂಬಂಧಪಟ್ಟವ್ರು ಯಾರು ಅನ್ನೋದನ್ನ ಆದಷ್ಟು ಬೇಗನೆ ಪತ್ತೆ ಹಚ್ಚಿ ರಿಪೋರ್ಟ್ ಕೊಡಿ. ಸರ್, ಆ ಬಾಡಿ ಫೋಟೋಸ್ನ ಕರ್ನಾಟಕದ ಎಲ್ಲಾ ಸ್ಟೇಷನ್ಗೂ ಕಳಿಸಿದ್ದೀವಿ. ಆದಷ್ಟು ಬೇಗ ಇನ್ಫಾರ್ಮೇಶನ್ ಬರ್ಬೋದು. ಗುಡ್. ಎನಿವೆ, ನನ್ನ ಮಗಳ ಪ್ರಾಣ ಉಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಥ್ಯಾಂಕ್ಸ್ ಜೊತೆಯಲ್ಲಿ ನನಗೆ ಬೇಕಾಗಿರೋದು ನಿಮ್ಮ ಕೋಆಪರೇಷನ್ ಸರ್. ಅವ್ರ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಡೋಂಟ್ ವರಿ. ಸರ್, ಸಾರಿ ಸರ್. ಹಲೋ. ಶೆಟ್ಟಿ, ವಸಂತ್ ಶೆಟ್ಟಿ. ಗೊತ್ತಾಯ್ತಾ? ಒಂದು ನಿಮಿಷ ಸರ್, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದೆ. ಓಕೆ, ಕ್ಯಾರಿ ಆನ್ ಮೈ ಬಾಯ್. ಥ್ಯಾಂಕ್ ಯು ಸರ್. ಮತ್ತೆ ಸರ್, ಶೆಟ್ಟಿ ಹೇಳ. ಏನು? ಅದೇ ಆ ಅನಾಥ ಶವ ಯಾರ್ದು, ಅವನ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಏನು ಅಂತ. ನಿನಗೂ ಅದಕ್ಕೇನೋ ಸಂಬಂಧ ಇದೆ. ನಾನು ಬಲವಾಗಿ ನೆಲದಲ್ಲಿ ಊರಿರೋ ಬೇರು, ಇವರೆಲ್ಲ ನನ್ನಲ್ಲಿ ಚಿಗುರಿರೋ ಎಲೆಗಳು. ಹೇ, ನಿನ್ನ ಈ ಚಿಗುರೆ ಎಲೆಗಳನ್ನ ಅಚ್ಚೂಟ್ ಹಾಕೋದಕ್ಕೆ ನನಗೆ ಉಗುರು ಬೇಕಾಗಿಲ್ವೋ? ನಿನ್ನ ಪೂರ್ ಸಮೇತ ಕಿತ್ತಾಕೋವರೆಗೂ ನನಗೆ ನೆಮ್ಮದಿ ಇಲ್ಲ. ಏಯ್, ಅಷ್ಟೊಂದು ಎಕ್ಸೈಟ್ ಆಗ್ಬೇಡ. ನಿನಗೆ ತಾಕತ್ತಿದ್ರೆ ಆ ಹುಡುಗನ ಬ್ಯಾಕ್ಗ್ರೌಂಡ್ ಕಂಡಿಡಿ. SSLC ಎಕ್ಸಾಮಲ್ಲಿ ಮೊದಲು ಪಾಸ್ ಆಗು, ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವಂತೆ. ಏ ಮರಿ, ಡೋಂಟ್ ವರಿ, ನೀನೇ ನನ್ನ ಮುಂದಿನ ಗುರಿ. ಎಕ್ಸ್ಕ್ಯೂಸ್ ಮಿ ಸರ್. ಯಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನನ್ನ ಹೆಸರು ಕೀರ್ತಿ ಅಂತ, ಬೆಳಕು ಪತ್ರಿಕೆ ರಿಪೋರ್ಟರ್. ನಿಮ್ಮ ಇಂಟರ್ವ್ಯೂ ಬೇಕಾಗಿತ್ತು. ನೋ, ಲಿಸನ್, ನನಗೆ ಪಬ್ಲಿಕ್ ಸರ್ವಿಸ್ ಮುಖ್ಯ, ಪಬ್ಲಿಸಿಟಿ ಅಲ್ಲ, ಪ್ಲೀಸ್. ಸರ್, ನಾನು ನಿಮ್ಮ ಬಗ್ಗೆ ಪಬ್ಲಿಸಿಟಿ ಕೊಡೋಕೆ ಬಂದಿಲ್ಲ. ನೆನ್ನೆ ನಡೆದ ಕಿಡ್ನಾಪ್ ಡ್ರಾಮಾ, ನೀವು ಮಾಡಿದ ಎನ್ಕೌಂಟರ್ ವಿಷಯದ ಬಗ್ಗೆ ಮಾಹಿತಿ ಬೇಕಾಗಿತ್ತು. ನಿಮ್ಗೆ ಅದರಿಂದ ಯಾವ ಉಪಯೋಗನೂ ಇಲ್ಲ ರೀ. ಸರ್, ಸಾರಿ ಸರ್, ನನ್ನ ಉಪಯೋಗಕ್ಕಲ್ಲ, ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ. ಅವೇರ್ನೆಸ್? ನೀವು ಪಬ್ಲಿಕ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಾ? ಅರ್ಧಂಬರ್ಧ ನ್ಯೂಸ್ ತಿಳ್ಕೊಂಡು ಪಬ್ಲಿಷ್ ಮಾಡಿ ನ್ಯೂಸಸ್ ಕ್ರಿಯೇಟ್ ಮಾಡ್ತೀರಾ. ಪಬ್ಲಿಕ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಅವಿಶ್ವಾಸ ಮೂಡೋ ಹಾಗೆ ಮಾಡ್ತೀರಾ. ನೋಡಿ, ತೊಂದರೆ ಆಗಿತ್ತು, ನಿವಾರಣೆ ಮಾಡಿದ್ದೀವಿ. ದಟ್ಸ್ ಇಟ್. ಹಾಗಲ್ಲ ಸರ್, ಈ ಥರ ತೊಂದರೆಗಳಾದಾಗ ಜನಗಳು ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕೋಆಪರೇಟ್ ಮಾಡಿ ಸರ್. ನೋ, ಅದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಅದಕ್ಕೆ ನೀವು ಕೋಆಪರೇಟ್ ಮಾಡಬೇಕು. ಥ್ಯಾಂಕ್ ಯು ಸರ್. ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅನ್ ಇಂಟರ್ವ್ಯೂ. ಇಷ್ಟು ವಿಷಯ ಹೇಳಿದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಭೇಟಿಯಾಗೋಣ. ಬಾಯ್ ಸರ್. ಸ್ಮಾರ್ಟ್.
ಸಲಾಂ ಸಾಬ್. ಏನ್ ಸಾಬ್ ಇಷ್ಟು ದೂರ? ಚೆನ್ನಾಗಿದ್ದೀರಾ? ಹಾ, ಒಂದು ಕೆಲಸ ಆಗ್ಬೇಕು. ಬೋಲೋ ಸಾಬ್. ಇವನ್ ಯಾರು ಗೊತ್ತೇನೋ? ನಿಮ್ದು ಎನ್ಕೌಂಟರ್ಲಿ ಸತ್ತವನು ತಾನೆ? ಅದಲ್ವಾ ಮುಸಾಕ್, ಅವನ್ ಯಾರು, ಅವ್ರ ಅಪ್ಪ ಅಮ್ಮ ಯಾರು, ಎಲ್ಲ ಡೀಟೇಲ್ಸ್ ಬೇಕು ನಂಗೆ. ಆಯ್ತು ಸಾಬ್. ಹಾ, ನುಲಿಬೇಡ, ಗೊತ್ತಾಯ್ತು ನೀನ್ ಯಾಕೆ ಕೆರಿತಾ ಇದೀಯಾ ಅಂತ. ಸಾಬ್, ಇದು ಒಂದು ಬಿಬಿಗೆ ಆಯ್ತು, ಹೊರಗೆ ಬಿಬಿ ಇದೆ ಇಲ್ಲ. ದೋ ಬಿಬಿ. ಇವತ್ತೇ ಇನ್ಫಾರ್ಮೇಶನ್ ಗೊತ್ತಾಗ್ಬೇಕು. ಜರೂರ್ ಸಾಬ್, ಹೋಗಿ ಬನ್ನಿ. ಏ ಪ್ರತಾಪ್, ತಿಂಡಿ ರೆಡಿ ಇದೆ, ಬೇಗ ಬಾರೋ. ಏನಮ್ಮ ಇವತ್ತು ಟಿಫನು? ಅಯ್ಯೋ, ಅದೇ ಕತೆ ದಿನ. ಏನಪ್ಪ ನೀನ್ ಮಾಡ್ತಿರೋ ಕೆಲ್ಸ ನಂಗ್ ಸ್ವಲ್ಪನೂ ಇಷ್ಟ ಇಲ್ಲ. ಅಮ್ಮ, ಮತ್ತೆ ನನ್ನ ಮಗ ಪೊಲೀಸ್ ಆಫೀಸರ್ ಅಂತ ಹೆಮ್ಮೆ ಪಡ್ತಾ ಇದ್ದೆ. ಹಾ, ಪೊಲೀಸ್ ಆಗಿದ್ದಾಗ ಸರಿಯಾಗಿ ಇದ್ದೆ. ಇದೇನ್ ಕೆಲ್ಸ? ಸಿಕ್ದವ್ರನ್ನೆಲ್ಲ ಸಾಯಿಸೋದು ಇದು ಒಂದ್ ಕೆಲ್ಸನಾ? ಯಮಧರ್ಮನ್ ತರ. ಅಮ್ಮ, ನಾನು ಈಗ್ಲೂ ಪೊಲೀಸೇ. ನಾನ್ ಸಿಕ್ದವ್ರನ್ನೆಲ್ಲ ಸಾಯಿಸಲ್ಲ, ಅಪರಾಧಿಗಳು ಮಾತ್ರ. ನೋಡು, ಹುಟ್ಟು ಸಾವು ಆ ದೇವ್ರ ಕೈನಲ್ಲಿರೋದು. ಅಮ್ಮ, ಆ ನಿನ್ ದೇವ್ರು ಸಹ ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ ಅಂತ ಡಿಫ್ರೆಂಟ್ ಅವತಾರಗಳಿರ್ತಿ ಅಪರಾಧಿಗಳನ್ನ ಸಾಯಿಸ್ಲಿಲ್ವಾ? ಹಾಗೆ ಇದು ಒಂದು ಅವತಾರ. ಏನ್ ಅವತಾರನೋ ಏನು. ಜನಗಳು ನಿನ್ನನ್ನು ಹೊಗಳ್ಬೇಕಾದ್ರೆ ಸಂತೋಷ ಆಗುತ್ತೆ, ಆದ್ರೆ ಯಾವ ಕ್ಷಣದಲ್ಲಿ ಏನ್ ಅನಾಹುತ ಆಗುತ್ತೋ ಅಂತ ಭಯನೂ ಆಗುತ್ತೆ. ಅಮ್ಮ, ನಿನ್ನ ಆಶೀರ್ವಾದ ಇರೋರು ನನಗೆ ಏನೂ ಆಗಲ್ಲ. ಸರಿ, ತಿಂಡಿ ತಿನ್ನು. ನೀನ್ ನನ್ನ ಕೈಗೆ ಸಿಗೋದೇ ತಿಂಡಿ ಟೈಮ್ಗೆ, ಇಲ್ಲ ಯಾವಾಗ್ಲೋ ರಾತ್ರಿ ಊಟ ಟೈಮ್ಗೆ. ನಾನೊಬ್ಳು ನಿನಗ್ ತಿಂಡಿ ತಿನ್ನೋಕ್ ಬಿಡದೆ ಏನೇನೋ ಮಾತಾಡ್ತಾ ಇದ್ದೀನಿ. ಹಾ, ಹೇಳೋ ಮುಸ್ತಾಕ್. ಪಕ್ಕಾ ತಾನೆ? ಸರ್, ಯಾರು ನೀವು? ಸರ್, ನಾವು ಕ್ರೈಮ್ ಬ್ರಾಂಚ್ ಇಂದ ಬಂದಿದ್ದೀವಿ. ಒಂದು ಕೇಸಲ್ಲಿ ನಿಮ್ ಹೆಲ್ಪ್ ಬೇಕಾಗಿತ್ತು. ಕ್ರೈಮ್? ನಮ್ಮ ಡಿಪಾರ್ಟ್ಮೆಂಟ್ಗೂ ನಿಮ್ಮ ಡಿಪಾರ್ಟ್ಮೆಂಟ್ಗೂ ಏನು ಸಂಬಂಧ ಇಲ್ವಲ್ಲ? ಇದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದಲ್ಲ ಸರ್, ನಿಮ್ ಫ್ಯಾಮಿಲಿಗೆ ಸಂಬಂಧಪಟ್ಟಿತ್ತು. ಫ್ಯಾಮಿಲಿ? ಪ್ಲೀಸ್ ಕಮ್. ಪ್ಲೀಸ್. ಥ್ಯಾಂಕ್ ಯು ಸರ್. ಸರ್, ನನ್ನ ಒಂದೆರಡು ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕು ಸರ್. ವಾಟ್ ಡು ಯು ಮೀನ್? ನಾನು ಯಾರು ಅಂತ ಗೊತ್ತಿದೆ ತಾನೆ? IAS ಆಫೀಸರ್. ನಿಮಗೆ ಪ್ರೋಟೋಕಾಲ್ ಗೊತ್ತಿದೆ ತಾನೆ? ಗೊತ್ತಿದೆ ಸರ್. ಟೆಲ್ ಮೀ. ಸರ್, ನಿಮ್ಮ ಮಗ ರವಿ ತ್ರಿಪಾಠಿ ಈಗ ಎಲ್ಲಿದ್ದಾನೆ? ಕ್ಯಾಲಿಫೋರ್ನಿಯಾ. ಅಲ್ಲೇನು ಮಾಡ್ತಿದ್ದಾನೆ? ಓದ್ತಾ ಇದ್ದಾನೆ. ಆಯ್ಸಿ. ಇತ್ತೀಚೆಗೆ ಯಾವಾಗಲಾದರೂ ಇಂಡಿಯಾಗೆ ಬಂದಿದ್ನಾ? ಇಲ್ಲ, ಬಂದಿಲ್ಲ. 5 ವರ್ಷ ಆಯ್ತು. ಹೌದು ಆಫೀಸರ್, ನನ್ನ ಮಗನ ಬಗ್ಗೆ ಯಾಕೆ ಇನ್ವೆಸ್ಟಿಗೇಷನ್? ನನ್ಗೊಂದು ಅರ್ಥ ಆಗ್ತಿಲ್ಲ. ಸ್ವಾಮಿ, ಫೋಟೋ ನೋಡಿ ಸರ್, ನಿಮ್ಮ ಮಗ ರವಿ. ಡೋಂಟ್ ಬಿ ಫೂಲಿಶ್. ಯಾವುದೋ ಡೆಡ್ ಬಾಡಿ ಫೋಟೋ ತೋರಿಸ್ಬಿಟ್ಟು ನನ್ನ ಮಗ ಅಂತ ಹೇಳ್ತಿದ್ದೀರಾ? ಹೌ ಡೇರ್! ಗೆಟ್ ಅಪ್, ಗೆಟ್ ಅಪ್ ಅಂಡ್ ಗೆಟ್ ಔಟ್. ಸರ್, ದಯವಿಟ್ಟು ಸರಿಯಾಗಿ ನೋಡಿ ಸರ್. ನನ್ನ ಕಣ್ ಚೆನ್ನಾಗೇ ಇದೆ. ಯಾರನ್ನೋ ನನ್ನ ಮಗ ಅಂತ ಹೇಳಕ್ಕೆ ನನಗೇನು ತಲೆ ಕೆಟ್ಟಿಲ್ಲ. ಚಿಕ್ಕ ವಯಸ್ಸಲ್ಲೇ ಮಗ ಹೀಗಾಗೋದಾ ಅಂತ ಮನಸ್ಸು ಕೆಟ್ಟಿರ್ಬೋದಲ್ವಾ ಸರ್? ಆಫೀಸರ್, ನನಗೆ ಸಂಬಂಧ ಇಲ್ಲದೆ ಇರೋ ವಿಷಯದಲ್ಲಿ ನಾನು ಆರ್ಗ್ಯೂ ಮಾಡಕ್ಕೆ ಇಷ್ಟಪಡಲ್ಲ. ಯು ಮೇ ಪ್ಲೀಸ್. ಓಕೆ ಸರ್, ಓಕೆ. ನಿಮ್ಮ ಮೂಡ್ ಚೆನ್ನಾಗಿದ್ದಾಗ ಮತ್ತೆ ಬಂದು ಭೇಟಿ ಆಗ್ತೀನಿ. ಇಲ್ಲ ಪ್ರತಾಪ್, ನೋ ಚಾನ್ಸ್. ಯಾಕೆ? ನನಗೇನೋ ಅನುಮಾನ. ಯಾಕೆ ಸರ್? ನೋಡಿ, ತ್ರಿಪಾಠಿ ನನಗೆ ಬಹಳ ಚೆನ್ನಾಗಿ ಗೊತ್ತಿರೋ ವ್ಯಕ್ತಿ. ಈಸ್ ಅ ಮೋಸ್ಟ್ ಎಫಿಷಿಯೆಂಟ್ ಅಂಡ್ ಆನೆಸ್ಟ್ ಆಫೀಸರ್. ಇವರು ಮೈಸೂರಿನಲ್ಲಿ 5 ವರ್ಷ ಕೆಲಸ ಮಾಡಿದ್ದಾರೆ.
ಅಲ್ಲಿಂದ ಜಮ್ಮು ಕಾಶ್ಮೀರಿಗೆ ಟ್ರಾನ್ಸ್ಫರ್ ಆಗಿ ಹೋದವರು ಮತ್ತೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿದ್ದಾರೆ. ಸರ್, ನನ್ನ ಅನುಮಾನ ಅವ್ರ ಬಗ್ಗೆ ಅಲ್ಲ. ನಿಮಗೆ ಅವನ ಮಗನ ಬಗ್ಗೆ ಡೌಟ್, ನನಗೆ ನಿಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಬಗ್ಗೆನೇ ಡೌಟ್. ಇಲ್ಲ ಸರ್, ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪಕ್ಕ, ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಾಪ್, ನೀವೇ ಯೋಚನೆ ಮಾಡಿ ನೋಡಿ, ಒಬ್ಬ IAS ಆಫೀಸರ್ ಮಗ ಇಂಥ ಒಂದು ಆಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿರ್ತಾನ ಅಂತ. ಸರ್, ನೀವು ನನಗೊಂದು ಹೆಲ್ಪ್ ಮಾಡಿ, ಅವ್ರಿಗೊಂದು ಫೋನ್ ಮಾಡಿ ನನ್ನ ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡಕ್ಕೆ ಹೇಳಿ. ನಾಳೆನೇ ಈ ಕೇಸ್ನ ಕ್ಲೋಸ್ ಮಾಡ್ತೀನಿ. ಆಯ್ತು ಬಿಡಿ, ನಿಮ್ಮ ಮೇಲೆ ನನಗೆ ಪರಿಪೂರ್ಣವಾದ ನಂಬಿಕೆ ಇದೆ. ಆ ಕೆಲಸ ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಅಂತೂ ನಿಮ್ಮ ಹಠಾನೇ ಸಾಧಿಸ್ತಾ ಇದ್ದೀರಾ. ಸಾರಿ ಸರ್, ನಿಮಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇದ್ದೀನಿ. ಕಮಿಷನರ್ ಫೋನ್ ಮಾಡಿದ್ರು, ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ರು. ಹೇಳಿ, ಈಗ ನಾನೇನು ಮಾಡಬೇಕು? ಏನೂ ಇಲ್ಲ ಸರ್, ಒಂದೇ ಒಂದು ಸಾರಿ ಬಂದು ಆ ಡೆಡ್ ಬಾಡಿ ಮುಖ ನೋಡ್ಬಿಡಿ. ಇಟ್ಸ್ ಮೈ ರಿಕ್ವೆಸ್ಟ್. ಓಕೆ, ಐ ವಿಲ್ ಬಿ ದೇರ್ ವಿತ್ ಇನ್ an hour. ಇಟ್ಸ್ ವೆರಿ ಕೈಂಡ್ ಆಫ್ ಯು ಸರ್. One minute, officer. ನೋಡ್ಲೇಬೇಕಾ? ಎಸ್ ಸರ್, ಪ್ಲೀಸ್. ಸರ್, ಇವ್ ನಿಮ್ಮ ಮಗ ರವಿ ತಾನೆ? ನೋ ನೋ. ಸರ್, ದಯವಿಟ್ಟು ಸರಿಯಾಗಿ ನೋಡಿ, ಇವನು ನಿಮ್ಮ ಮಗ ರವಿ. ಇವನು ನನ್ನ ಮಗ ಖಂಡಿತ ಅಲ್ಲ. ಇವನು ನಿಮ್ಮ ಮಗ ರವಿನೇ. ನಿಮ್ಮ ಮಗನ ಮಗ ಅಂತ ಯಾಕೆ ಒಪ್ಕೋತಾ ಇಲ್ಲ? ಆಫೀಸರ್, ಇವನು ನನ್ನ ಮಗ ಆಗಿದ್ದ ತಾನೇ ಒಪ್ಕೊಳ್ಳೋದಕ್ಕೆ. ನನ್ನ ಮಗನ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಅವನು ಕ್ಯಾಲಿಫೋರ್ನಿಯಾದಲ್ಲಿದ್ದಾನೆ, ಅಲ್ಲಿ ಅವನು ಓದ್ತಾ ಇದ್ದಾನೆ. ಬ್ರಿಲಿಯಂಟ್ ಸ್ಟೂಡೆಂಟ್ ಅವನು. ಬೇರೆ ಯಾವನಾದ್ರೂ ಆಗಿದ್ರೆ ಗನ್ ಇಟ್ಬಿಟ್ಟು ಸತ್ಯ ಹೇಳಿಸ್ಬಿಡ್ತಾ ಇದ್ದೆ. ಏಯ್, ಯಾರೋ ಇವನು? ಏಯ್, ಯಾರೋ ನೀನು? ನಿನ್ಗೆ ಅಪ್ಪ ಅಲ್ವೇನೋ, ಅಮ್ಮ ಅಲ್ವೇನೋ? ಬಗಳೋ ಬಗಳೋ. ಬೇವರ್ಸಿ ಊರಿಗೆ ಏನಿದ್ದವನು? ಯಾಕೆ ನನ್ನ ತಲ್ಕಡಿದೆ ಅನ್ಕೊಂಡಿದ್ಯಾ? ಹೆಣ ಜೊತೆ ಮಾತಾವನೆ, ಇವನು ಹುಚ್ಚಿಟ್ಟಿದೆ ಅನ್ಕೊಂಡಿದ್ಯಾ? ನಾನು ಮನಸ್ಸು ಮಾಡಿದ್ರೆ ಹೆಣದ ಬಾಯಿನ ಬಿಡಿಸ್ಬಿಡ್ತೀನಿ, ಗೊತ್ತಾ? ನೋಡಿ ಸರ್, ನೋಡಿ ಸರ್, ಹೇಗೆ ಮಲಗಿದೆ ನೋಡಿ. ಹಸುಗೋಸ್ಕರ ಮಲಗಿದಾನ ಸರ್. ನೋಡು, ಇನ್ನೋಸೆಂಟ್ ಫೇಸ್. ಆದ್ರೆ ಆ ಮುಖದಿಂದ ಕ್ರೌರ್ಯ, ಹಿಂಸೆ ಎಲ್ಲ ಇದೆ. ಲೋಫರ್ಸ್. ಇಂಥವ್ರಿಗೆ ಅಪ್ಪ ಅಮ್ಮ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಯಾವುದೂ ಇರೋದಿಲ್ಲ. ಕೆಲವು ಸಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂಥವ್ರಲ್ಲಿ ಕ್ರೌರ್ಯ ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ಅಪ್ಪ ಅಮ್ಮ ನಡತೆ ಸರಿ ಇರೋದಿಲ್ಲ. ಅಪ್ಪ ಒಂದ್ ಕಡೆ, ಅಮ್ಮ ಒಂದ್ ಕಡೆ ಬೇರೆ ಸಂಬಂಧ ಇಟ್ಕೊಂಡಿರ್ತಾರೆ. ಇಲ್ಲ, ಇವ್ರ ಅಪ್ಪ ಇವರಮ್ಮನ ಬಿಟ್ಟು ಹೋಗಿರ್ಬೇಕು. ಇಲ್ಲ, ಯಾವುದೋ ಅನೈತಿಕವಾದ ಸಂಬಂಧಕ್ಕೆ ಹುಟ್ಟಿದ ಪಾಪಿಗೆ ಕಸದ ಬುಟ್ಟಿಯಲ್ಲಿ ಬಿಸಾಕಿ ಹೋಗಿರ್ತಾರೆ. ಬೇವರ್ಸಿಗಳು ಕಾಣೋದು, ಬೇವರ್ಸಿಗಳು. ಇವ್ರ ಕ್ಯಾರೆಕ್ಟರ್ ಎಲ್ಲ ಅಟ್ಯಾಚ್ಮೆಂಟ್ ಇರಲ್ಲ. ಅದಕ್ಕೆ ಇಂಥ ದೇಶದ್ರೋಹದ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇವನು ಅನಾಥ ಶವ. ಇವನು ಹಿಂದೂ ಮುಂದೆ ಹೇಳೋರು ಕೇಳೋರು ಯಾರೂ ಗತಿ ಇಲ್ಲ. ಒಬ್ಬ ಗಂಡಸ್ ಕುಡ್ದವನಾಗಿದ್ರೆ ಈ ರೀತಿ ಮಾಡ್ತಾ ಇರ್ಲಿಲ್ಲ. ಒಳ್ಳೆ ಕೆಲಸ ಮಾಡಿ ಸತ್ತಿದ್ರೆ ಗೌರವದಿಂದ ಶವ ಸಂಸ್ಕಾರ ಮಾಡಬಹುದಾಗಿತ್ತು. ಆದ್ರೆ ಇವನು ಬಂದಿದ್ದೆ ಊರ್ ಜನ ಶಾಂತಿ ನೆಮ್ಮದಿನ ಹಾಳು ಮಾಡೋದಕ್ಕೆ, ಮೂರ್ತಿ ಜನರ ಪ್ರಾಣನ ಬಲಿ ತಗೊಳ್ಳೋದಕ್ಕೆ. ಇಂಥವನಿಗೆ ಸರ್ಕಾರಿ ದುಡ್ಡಲ್ಲಿ ಶವ ಸಂಸ್ಕಾರ ಮಾಡೋದು ನನಗಿಷ್ಟ ಇಲ್ಲ. ಹೇ, ಇನ್ನೊಂದು ಕ್ಷಣ ಈ ಹೆಣ ನನ್ನ ಕಣ್ಮುಂದೆ ಇರಬಾರ್ದು. ತಗೊಂಡೋಗಿ ತಿಪ್ಪೆ ಬಿಸಾಕಿ ಹೋಗಿ. ಆಫೀಸರ್, ಇವನೇ ನನ್ನ ಮಗ. ಇವನು ಅನಾಥ ಅಲ್ಲ, ಇವನು ಭಿಕಾರಿನೂ ಅಲ್ಲ, ಅನೈತಿಕ ಸಂಬಂಧಕ್ಕೆ ಹುಡ್ತವನು ಅಲ್ಲ. ನಾನು ನನ್ನ ಹೆಂಡತಿ ಹೆತ್ತು ಪ್ರೀತಿಯಿಂದ ಸಾಕಿ ಸಲಹಿದ ಮಗ ಇವನೇ ನನ್ನ ಮಗ ರವಿ. ಯಾಕೋ ಹೀಗೆ ಮಾಡಿದೆ ರವಿ? ಸಾರಿ ಸರ್, ನಿಮ್ಮಿಂದ ಸತ್ಯ ಹೊರಗೆ ಬರಲಿ ಅಂತ ಈ ರೀತಿ ಮಾತಾಡಬೇಕಾಯ್ತು.
ಐ ಆಮ್ ಸಾರಿ. ಮಿಸ್ಟರ್ ತ್ರಿಪಾಠಿ, ವಾಟ್ ಈಸ್ ದಿಸ್? ನನಗೂ ಒಂದು ಅರ್ಥ ಆಗ್ತಿಲ್ಲ. ನನ್ನ ಮಗ ಬಹಳ ಒಳ್ಳೆಯವನು, ಬಹಳ ಇನ್ನೋಸೆಂಟ್, ತುಂಬ ಡೀಸೆಂಟ್ ಆಗಿದ್ದ. ಅವನಿಗಿಂತ ಸಾವು. ಈ ಪ್ರಶ್ನೆನ ನನಗೆ ನಾನೇ ಮೊನ್ನೆಯಿಂದ 1000 ಸಲ ಕೇಳ್ಕೊಂಡಿದ್ದೀನಿ. ಸರ್, ರವಿ ಮತ್ತು ನಿಮ್ಮ ಸಂಬಂಧ ಹೇಗಿತ್ತು? ಚೆನ್ನಾಗೇ ಇತ್ತು. ನಾವು ಯಾವತ್ತೂ ಅಪ್ಪ ಮಗನ ಥರ ಇರಲಿಲ್ಲ, ಫ್ರೆಂಡ್ಸ್ ಥರನೇ ಇದ್ವಿ. ಅವನು ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ನನ್ನ ಹತ್ರ ಹೇಳ್ತಾ ಇದ್ದ. ಕಾಶ್ಮೀರದಲ್ಲಿ ಹಿಂದೂಗಳಿಗಾಗ್ತಿದ್ದ ಅನ್ಯಾಯದ ವಿರುದ್ಧವಾಗಿ ಹೋರಾಡ್ತಿದ್ದ. ಯಾರು ಅವನು ಬ್ರೈನ್ ವಾಶ್ ಮಾಡಿದ್ರು, ಯಾವಾಗ ಅವನು ಈ ದೇಶದ್ರೋಹಿ ಗುಂಪು ಜೊತೆ ಸೇರ್ಕೊಂಡು ನನಗೊಂದು ಗೊತ್ತಾಗ್ತಿಲ್ಲ. ದೇಶ ಪ್ರೇಮಿಯಾಗಿ ಸಾಯ್ಬೇಕಾದವನು ದೇಶದ್ರೋಹಿಯಾಗಿ ಸತ್ತ. ಇಂಥವನು ನನ್ನ ಮಗ ಅಂತ ಯಾವ ಬಾಯಲ್ಲಿ ನಾನು ಹೇಳಬೇಕಾಗಿತ್ತು? ಯಾವ ಮುಖ ಇಟ್ಕೊಂಡು ನಾನು ಬಂದು ಬಾಡಿನ ತಗೊಂಡು ಹೋಗ್ಬೇಕಾಗಿತ್ತು? ನೀವೇ ಹೇಳಿ ಸರ್. ಸಮಾಧಾನ ಮಾಡ್ಕೊಳ್ಳಿ ತ್ರಿಪಾಠಿ, ಸಮಾಧಾನ ಮಾಡ್ಕೊಳ್ಳಿ. ಮೊದಲನೇ ಮಗನ್ನ ಹೆಂಡ್ತಿನ ಜಮ್ಮುವಲ್ಲಿ ಟೆರರಿಸ್ಗಳು ನಡೆಸಿದ ಬಾಂಬ್ ದಾಳಿಲಿ ಕಳ್ಕೊಂಡೆ. ಇನ್ನು ಉಳ್ಕೊಂಡಿದ್ದ ಒಬ್ಬ ಮಗ, ಅವನು ಟೆರರಿಸ್ಟ್ ಅನ್ನೋ ಹೆಸರಲ್ಲಿ ಪೊಲೀಸ್ ಎನ್ಕೌಂಟ್ರಲ್ಲಿ ಸತ್ತಿದ್ದಾನೆ. ಹೇಗೆ ಸರ್ ಸಮಾಧಾನ ಮಾಡ್ಕೊಳ್ಳಿ? ನಾನು ಬದುಕಿದ್ದು ಸತ್ ಹಾಗೆ. ಅವನು ಸತ್ತು ನೋವಿಗಿಂತ ಜಾಸ್ತಿ ಅವನು ಟೆರರಿಸ್ಟ್ ಅನ್ನೋ ಲೇಬಲ್ ಹಚ್ಕೊಂಡು ಸತ್ತಿದಾನಲ್ಲ, ಅದು ನನ್ನ ಲೈಫ್ ಲಾಂಗ್ ಕಾಡುತ್ತೆ. ನನ್ನ ಗೆಳೆಯರಿಗೆ, ನನ್ನ ಕೊಲೀಗ್ಸ್ಗೆ ದೇಶದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ ಹೇಳ್ತಿದ್ದೆ. ಆದರೆ ನನ್ನ ಮಗನೇ ದೇಶದ್ರೋಹಿ ಆಗ್ತಾನೆ ಅಂತ ನಾನು ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಈ ಆಘಾತನ, ಅವಮಾನನ ನನ್ನ ಕೈಯಿಂದ ಸಹಿಸ್ಕೊಳಕ್ಕಾಗಲಿಲ್ಲ. ಇದೇ ಕಾರಣಕ್ಕೋಸ್ಕರ ನಾನು ನನ್ನ ಮಗನ ಹೆಣನ್ನ ತಗೊಂಡು ಹೋಗಕ್ಕೆ ಬರಲಿಲ್ಲ ಸರ್. ಮಿಸ್ಟರ್ ತ್ರಿಪಾಠಿ, ಇಟ್ಸ್ ಆಲ್ ಓವರ್ ನೌ. ನೋ, ಇಲ್ಲ, ಇದು ಅಂತ್ಯ ಅಲ್ಲ, ಆರಂಭ. ನೋಡಿ ಮಿಸ್ಟರ್ ಪ್ರತಾಪ್, ನನ್ನ ಮಗನಂತ ಇನ್ನೋಸೆಂಟ್ ಹುಡುಗನ ಮನಸ್ಸನ್ನ ಕೆಡಿಸಿ ಇಂಥ ಕೂಪಕ್ಕೆ ತಳ್ತಾ ಇರೋ ದೇಶದ್ರೋಹಿಗಳು ಯಾರು ಅಂತ ಕಂಡು ಹಿಡಿದು ಅವರ ಸರ್ವನಾಶ ಮಾಡಿ, ಅಷ್ಟೇ ಅಲ್ಲ, ಭಯೋತ್ಪಾದನೆ ಮಾಡ್ತಾ ಇರೋ ಆ ಭಯೋತ್ಪಾದಕರ ಗುಂಪನ್ನ ಕಂಡು ಹಿಡಿದು ಸುಟ್ಟು ಬೂದಿ ಮಾಡಿ. ಇಟ್ಸ್ ಮೈ ರಿಕ್ವೆಸ್ಟ್. ಯಾಕಂದ್ರೆ ಈ ತರ ಇನ್ನೋಸೆಂಟ್ಗಳು ಇನ್ ಮುಂದೆ ಬಲಿಯಾಗೋದು ಬೇಡ, ಪ್ಲೀಸ್. ಆಯ್ತು ಸರ್. ಅಮ್ಮ, ನಾನು ಬರ್ತೇನೆ. ಏ ಅಲ್ಲ ಕಣೋ, ಇವತ್ತು ನೀನ್ ಹುಟ್ಟಿದಬ್ಬ, ಉಪವಾಸ ಹೋಗ್ತೀನಂತಿಯಲ್ಲ. 1 ನಿಮಿಷ ಇರೋ, ತಿಂಡಿ ತಂದ್ಬಿಡ್ತೀನಿ. ಅಮ್ಮ ಪ್ಲೀಸ್, ನಂಗೆ ಲೇಟ್ ಆಯ್ತು, ನಾ ಹೊರಡ್ತೀನಿ. ಹೋಗ್ಲಿ, ಈ ಸ್ವೀಟ್ ಆದ್ರೂ ತಿನ್ಬಿಟ್ಟು ಹೋಗ್ತೀಯಾ? ಸರಿ, ನೀನೇ ತಿನ್ಸ್ಬಿಡು. ಎಳೆ ಮಗು ನೀನು. ಆ, ಆ, ಆ. ಪ್ರತಾಪ್, ನೀನ್ ದಾರಿಲಿ ಹೋಗ್ತಾ ದೇವಸ್ಥಾನದ ಹತ್ರ ನನ್ನ ಡ್ರಾಪ್ ಮಾಡ್ಬಿಡು. ನಿನ್ ಹೆಸರಿನಲ್ಲಿ ಇವತ್ತು ಪೂಜೆ ಮಾಡಿಸ್ತಾ ಇದ್ದೀನಿ. ಸರಿ, ಸ್ವಲ್ಪ ಬೇಗ ಬಾ. ಇರೋ, ಪೂಜೆ ಸಾಮಾನು ತಂದ್ಬಿಡ್ತೀನಿ. ಹಲೋ. ಶಬ್ಬಾಷ್. ಹೇಳೋ ಶೆಟ್ಟಿ. ಒಪ್ದೆ ಬಿಡೋ ನಿನ್ನ. ನಮ್ಮಿಬ್ಬರು ಚಾಲೆಂಜ್ ಅಲ್ಲಿ ನೀನೇ ಗೆದ್ಬಿಟ್ಟೆ. ಆ ತ್ರಿಪಾಠಿ ಒಪ್ದೇ ಇದ್ದಿದ್ರೆ ಆ ಹೆಣದ ಬಾಯ್ಲು ಹೇಳಿಸ್ಬಿಡ್ತಿದ್ದೆ, ಇವನೇ ನಮ್ಮ ಅಪ್ಪ ಅಂತ. ಸರಿ ಹೇಳೋ. ನೀನ್ ಫೋನ್ ಮಾಡಿದ ಅದಕ್ಕಲ್ಲ ಅಂತ ನನಗೆ ಗೊತ್ತು. ಬೇಗ, ಟೈಮ್ ಆಯ್ತು. ಯಾಕೆ ಅಷ್ಟೊಂದು ಅರ್ಜೆಂಟಾ? ನಿನ್ಗಲ್ವೋ. ಆಫ್ಟರ್ ಆಲ್ ಆ ಹುಡುಗನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದೆ ನಿನಗೆ ದೊಡ್ಡ ಸಾಹಸ ಅನ್ಕೋಬೇಡ. ಇದು ಬರೀ ಸ್ಯಾಂಪಲ್. ಈ ಸ್ಯಾಂಪಲ್ಗೆ ನಾನೊಬ್ಬ IAS ಆಫೀಸರ್ ಮಗನ ರೆಡಿ ಮಾಡಿರ್ಬೇಕಾದ್ರೆ ನನ್ನ ನೆಟ್ವರ್ಕ್ ಹೇಗಿರ್ಬೋದು ಅಂತ ಯೋಚನೆ ಮಾಡು. ಹೈ ಲೆವೆಲ್ ಗವರ್ಮೆಂಟ್ ಅಫಿಷಿಯಲ್ಸ್ ಲಿಂಕ್ ಬೆಳೆಸ್ಕೊಂಡಿದ್ದೀನಿ. ಬರೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾನೇ ನನ್ನ ಕೈನಲ್ಲಿ ಕಂಟ್ರೋಲ್ ಮಾಡ್ತೀನಿ. ನೀನು ಇನ್ನೊಂದು ಜನ್ಮ ಎತ್ತು ಬಂದ್ರು ನನ್ನನ್ನು ಅಳ್ಳಾಡ್ಸಕ್ಕಾಗಲ್ಲ. ನಿನಗೋಸ್ಕರ ಇನ್ನೊಂದು ಜನ್ಮ ಬೇಕಾಗಿಲ್ವೋ? ಈ ಜನ್ಮದಲ್ಲೇ ನಿನ್ ಲೆಕ್ಕನ ಚುಕ್ತಾ ಮಾಡ್ತೀನಿ. ಅಂದ್ರೆ ನನ್ನನ್ನೇ ಮೇಲಕ್ಕೆ ಕಳಿಸ್ಬಿಡ್ತೀಯಾ? ನೀನ್ ಆಗ್ಲೇ ಆಕಾಶದಲ್ಲಿ ಹಾರಾಡ್ತಾ ಇದ್ಯಾ. ನೀನ ಮೇಲಕ್ಕೆ ಕಳ್ಸಲ್ಲ ಕಣೋ, ಪಾತಾಳಕ್ಕೆ ತುಳಿತೀನಿ. ಹೋಗೋಣ.
ನೀನು ಬಂದು ಹೋಗು. ಅಮ್ಮ ಡ್ರಾಪ್ ಮಾಡು ಒಂದೇ ಡ್ರಾಪ್ ಮಾಡಿದ್ದೀನಿ. ಡ್ಯೂಟಿ ಅವರ್ಸ್ ಅಲ್ಲಿ ಜೀಪಲ್ಲಿ ಕೂರ್ಸ್ಕೊಂಡ್ ಬಂದಿದೆ ತಪ್ಪು. ಇನ್ನು ದೇವಸ್ಥಾನಕ್ಕೆ ಬೇರೆ ಬಾ ಅಂತ್ಯಾ? ಆಯ್ತಪ್ಪ, ಯಾವಾಗ ನೋಡಿದ್ರು ರೂಲ್ಸು ಅಂತಿರ್ತೀಯ. ಸರಿ ಬಿಡು. ಅಯ್ಯೋ ಅಮ್ಮ ಬೇಜಾರ್ ಮಾಡ್ಕೊಬೇಡ. ನಿನ್ ಸಮಾಧಾನಕ್ಕೋಸ್ಕರ ಇಲ್ಲಿಂದ ನಮಸ್ಕಾರ ಹಾಕ್ಬಿಡ್ತೀನಿ. ಅಪ್ಪ ಪರಮಾತ್ಮ ಕಾಪಾಡು. ಹಾಯ್ ಸರ್. ಇಲ್ಲೂ ಬಿಡ್ಲಿಲ್ವಲ್ರಿ ನೀವು? ಇವತ್ ನನ್ ಬರ್ಡೇ ಸರ್, ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೆ. ಇವ್ರು ನಿಮ್ ತಾಯಿಯವರ? ಹೌದು. ನಮಸ್ಕಾರಮ್ಮ. ನಮಸ್ಕಾರ. ನನ್ನ ಹೆಸರು ಕೀರ್ತಿ ಅಂತ, ಪ್ರೆಸ್ ರಿಪೋರ್ಟರ್. ನೀವು ಕೂಡ ದೇವಸ್ಥಾನಕ್ಕೆ ಬಂದ್ರೆ? ಹೌದು, ಇವತ್ತು ಇವಂದು ಹುಟ್ಟಿದಬ್ಬ, ಪೂಜೆ ಮಾಡ್ಸೋಣ ಅಂತ. ಓ ಐ ಸಿ, ಹ್ಯಾಪಿ ಬರ್ಡೇ ಸರ್. ಯಾಕೆ ಸರ್ ಸೇಮ್ ಟು ಯು ಅಂತ ಹೇಳಲ್ವಾ? ಅಮ್ಮ ಪೂಜೆ ಮುಗಿಸ್ಕೊಂಡು ಆಟೋದಲ್ಲಿ ಮನೆಗೆ ಹೋಗು. ಅಯ್ಯೋ ಆಟೋ ಏಕೆ, ನನ್ ಗಾಡಿನೇ ಇದೆಯಲ್ಲ, ಬನ್ನಿ ಡ್ರಾಪ್ ಮಾಡ್ತೀನಿ. ಆಯ್ತಮ್ಮ. ಹಾ ಪ್ರತಾಪ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಸಜೆಷನ್ ಬಾಕ್ಸ್ ಅಲ್ಲಿ ಬಿದ್ದಿತ್ತು. ಯಾರು ಬರೆದ್ರು, ಹೆಸರು, ಕುಲ, ಗೋತ್ರ ಒಂದು ಗೊತ್ತಿಲ್ಲ. ಯಾರು ಬರೆದ್ರು ಅಂತ ನಾನು ಈಗಲೇ ಹೇಳ್ಬೋದು ಸರ್. ಬೇಡ ಬಿಡಿ, ಕಂಪ್ಲೇಂಟ್ ಏನು ಅಂತ ಹೇಳಿ. ಹೋಮ್ ಮಿನಿಸ್ಟರ್ ಮಗಳನ್ನ ರೆಸ್ಕ್ಯೂ ಮಾಡಬೇಕಾದ್ರೆ ರಿಸ್ಕ್ ಫ್ಯಾಕ್ಟರ್ಗಳನ್ನ ಯೋಚನೆ ಮಾಡದೆ ಆ ಟೆರರಿಸ್ಟ್ಗಳ ಮೇಲೆ ಫೈರ್ ಮಾಡಿದ್ರಂತಲ್ಲ, ಅದು ಸರಿಯಲ್ಲ ಅಂತ. ವೆರಿ ಸಿಂಪಲ್ ಸರ್. ಅವ್ರು ಯಾವಾಗ ಹೋಮ್ ಮಿನಿಸ್ಟರ್ ಮಗಳನ್ನ ಹೋಸ್ಟೇಜ್ ಮಾಡಿಕೊಂಡು 25 ಲಕ್ಷ ರೂಪಾಯಿ ಡಿಮಾಂಡ್ ಮಾಡಿದ್ರು, ಆಗ್ಲೇ ನನಗೆ ಅವ್ರ ಮೇಲೆ ಡೌಟ್ ಬಂತು, ಅವರು ಪಳಗಿರೋ ಟೆರರಿಸ್ಟ್ ಅಲ್ಲ ಅಂತ. ಅದ್ಯಾಕೆ ಹೇಳ್ತೀರಾ? ಪಕ್ಕಾ ಟೆರರಿಸ್ಟ್ ಏನು ಮಾಡಿದ್ರು ಇಶ್ಯೂಗೋಸ್ಕರ ಮಾಡ್ತಾರೆ. ಈ ರೀತಿ ಸಣ್ಣ ಪುಟ್ಟ ಅಮೌಂಟ್ಗೋಸ್ಕರ ಮಾಡೋದಿಲ್ಲ. ಯಾಕೆಂದ್ರೆ ಅವ್ರ ಟೆರರಿಸ್ಟ್ ಆಕ್ಟಿವಿಟೀಸ್ ನಡೆಸೋದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಫಂಡ್ಸ್ ಬರುತ್ತೆ. ಅದಕ್ಕೆ ನನಗೆ ಇವ್ರು ಅಮೇಚರ್ಸ್ ಅನಿಸ್ತು. ಚಾನ್ಸ್ ತಗೊಂಡೆ. ಅವ್ರ ಹತ್ರ ಲೋಡೆಡ್ ಗನ್ಸ್ ಇತ್ತು. ಅಟ್ಯಾಕ್ ಮಾಡಿ ಫೈರ್ ಮಾಡಿದ್ರು, ನಾವು ಶೂಟ್ ಮಾಡಿದ್ವಿ. ಆ ಚಿಕ್ಕ ಹುಡುಗರಿಗೆ ಯಾಕೆ ಬೇಕಿತ್ತಿದೆಲ್ಲ? ಸರ್, ಮುಂಚೆ ರೌಡಿಯಿಸಮು ಬರೀ ಗಲ್ಲಿಗಳಿಗೆ ಸೀಮಿತವಾಗಿತ್ತು. ಆದ್ರೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದೆ. ಬರೀ ಒಂದು ಚಾಕು ಇಟ್ಕೊಂಡು ರೋಲ್ ಕಾಲ್ ಮಾಡ್ತಿದ್ದವನ ಕೈಗೆ ಇವತ್ತು AK-47 ಗನ್ ಬಂದಿದೆ. ಇದಕ್ಕೆ ಕಾರಣ ಮೀಡಿಯಾ ಸರ್, ಮೀಡಿಯಾ. ಹುಡುಗರು ಸಿನಿಮಾಗಳು ನೋಡಿ ಇನ್ಫ್ಲುಯೆನ್ಸ್ ಆಗ್ತಾರೆ. ಪೇಪರ್ನವರು ಇಂಟ್ರೆಸ್ಟಿಂಗ್ ಆಗಿ ಬರೀತಾರೆ. ಇನ್ನು ಈ ಪ್ರೈವೇಟ್ ಚಾನೆಲ್ಸ್ ಅವರಂತೂ ಈ ಕೊಲೆ ಸುಲಿಗೆ ದರೋಡೆ ಬಗ್ಗೆ ಅರ್ಧ ಗಂಟೆ ಟೈಮ್ ಪ್ರೋಗ್ರಾಮ್ ಮಾಡ್ತಾರೆ. ಕಾರ್ಯಕ್ರಮದ ಉದ್ದಕ್ಕೂ ರೌಡಿಗಳನ್ನ ವೈಭವೀಕರಿಸಿ ಕೊನೆ ಒಂದು ಸಾಲಿನಲ್ಲಿ ಬುದ್ಧಿ ಮಾತು ಹೇಳ್ತಾರೆ. ಏನ್ ಪ್ರಯೋಜನ ಬಂತು? ಅಷ್ಟರಲ್ಲಿ ಪ್ರೇಕ್ಷಕರ ಕಣ್ಣಲ್ಲಿ ರೌಡಿಗಳೇ ಹೀರೋಗಳ ತರ ಕಾಣಿಸ್ತಾರೆ. ಅದಕ್ಕೆ ನಾನು ನಮ್ಮ ಡಿಪಾರ್ಟ್ಮೆಂಟ್ಗೆ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀನಿ, ಈ ತರ ಕಾರ್ಯಕ್ರಮಗಳಿಗೆ ಯಾರು ಇಂಟರ್ವ್ಯೂ ಕೊಡಬಾರ್ದು ಅಂತ. ಏನ್ ಸರ್, ನಿನ್ನೆ ಹೀರೋ ತರ ಟಿವಿ ಪ್ರೋಗ್ರಾಮ್ ಅಲ್ಲಿ ಮಿಂಚ್ಬಿಟ್ರೆ? ಒಳ್ಳೆ ಮೇಕಪ್ ಹಾಕೊಂಡು ತುಂಬಾ ಸ್ಮಾರ್ಟ್ ಆಗಿದ್ರಲ್ಲ ಸರ್. ಮೇಕಪ್ ಹಾಕೊಂಡು ಸ್ಮಾರ್ಟ್ ಆಗಿರಕ್ ನಾನೇನ್ ಫಿಲಮ್ ಆಕ್ಟ್ರಾ? ಹಾಗೆ ಸ್ಮಾರ್ಟ್ ಆಗಿದ್ದೀನ್ರಿ. ಏನ್ ಸರ್, ನಿಮ್ಗೆ ಕ್ಯಾಮ್ರಾ ಮುಂದೆ ಭಯ ಆಗ್ಲಿಲ್ವಾ? ಅಯ್ಯ, ಡಿಪಾರ್ಟ್ಮೆಂಟ್ ಅಲ್ಲಿ ಎಂತೆಂತ ಎನ್ಕೌಂಟರ್ನ ಫೇಸ್ ಮಾಡಿದ್ದೀನಿ. ಆಫ್ಟರ್ ಆಲ್ ಕ್ಯಾಮ್ರಾ ಫೇಸ್ ಮಾಡಕ್ ಭಯ ಪಡ್ತೀನೇನ್ರಿ? ರಿಯಲಿ ಅವ್ರು ಗ್ರೇಟ್ ಸರ್. ಅಂತೂ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಮಾಡದೇ ಇರೋದನ್ನ ನೀವು ಮಾಡ್ಬಿಟ್ರಲ್ಲ ಸರ್. ಪ್ರತಾಪ್ ಸರ್ ಯಾರಿಗೂ ಇಂಟರ್ವ್ಯೂ ಕೊಡಬಾರ್ದು ಅಂತ ಆರ್ಡರ್ ಮಾಡಿದಾರಲ್ಲ ಸರ್? ಆರ್ಡ್ರಿಗೆಲ್ಲ ಹೊಡಿರಿ ಗೋಲಿ, ಇದೆಲ್ಲ ನಮ್ಮ ಪರ್ಸನಲ್ಲು ಅಲ್ಲ. ಅವ್ರ ಬಾಸ್ ಅಂದ್ಬಿಟ್ಟು ಅವ್ರು ಹೇಳಿದಕ್ಕೆಲ್ಲ ನಾವು ಕುಣಿಯಕ್ಕಾಗತ್ತಾ ಸರ್? ಬರ್ಕೊಡಿ. ಸರ್, ನಾನು ಮುಸ್ತಾಕ್ ಶೆಟ್ಟಿ ಬರ್ತಾ ಇದ್ದಾನೆ. ಇನ್ಫಾರ್ಮೇಶನ್ ಪಕ್ಕಾನಾ? ಅವ್ರದ್ದು ಹೆಂಡತಿ ಪ್ರೆಗ್ನೆಂಟ್ ಅಲ್ಲ ಸರ್, ನೋಡಕ್ಕೆ ಬಂದೇ ಬರ್ತಾನೆ. ಶೆಟ್ಟಿ ಬರ್ತಾ ಇದ್ದಾನಾ? ಬರ್ಲಿ. ಅಚ್ಚಾ ಸಾಬ್.
ಹೇಗಿದೆಯಾ? ಚೆನ್ನಾಗಿದೆ. ಕೂತ್ಕೋ. ಹ್ಮ್. ಏನಂತ ನನ್ನ ಮಗ ತುಂಬಾ ಗಲಾಟೆ ಮಾಡ್ತಾನ? ಎಲ್ಲಿ? ತಪ್ಪಿಸ್ಕೊಂಬಿಟ್ಟ ಸ್ಕೌಂಡ್ರಲ್. ಸ್ವಾಮಿ, ಆಂಬುಲೆನ್ಸ್ ಫೋನ್ ಮಾಡಿ. ಎಸ್ ಸರ್. ಸಾರಿ ಸರ್, ಲೇಟ್ ಆಗೋಯ್ತಾ? ಓಕೆ, ಇಟ್ಸ್ ಓಕೆ. ನಾನು ನಿಮ್ಗೋಸ್ಕರನೇ ಬೇಗ ಬಂದೆ. ಅದೇನೇನು ಕೇಳಬೇಕು ಅಂತಿದ್ರೆ ಬೇಗ ಕೇಳಿ. ಓಕೆ ಸರ್. ಅದೇ ಸರ್, ಈ 1 ತಿಂಗಳಲ್ಲಿ 2 ಎನ್ಕೌಂಟರ್ ನಡೆದಿದೆ. ಈ 2 ಎನ್ಕೌಂಟರ್ ಅಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ. ಇದು ನಿಮಗೆ ಸರಿ ಅನ್ನಿಸ್ತಾ? ನೋ, ನನಗೆ ಸರಿ ಅನ್ನಿಸ್ಲಿಲ್ಲ. ಮೊದಲನೇದು ಮೇಜರ್ ಮಿಸ್ಟೇಕ್. ಅದರಲ್ಲಿ ತುಂಬ ರಿಸ್ಕ್ ಇತ್ತು. ಜೀವಂತವಾಗಿ ಏನಾರು ಹಿಡಿದಿದ್ದಿದ್ರೆ ಏನಾದರೂ ಕ್ಲೂ ಸಿಕ್ತಿತ್ತು. ಓ, ಪ್ರತಾಪ್ ಬಂದ್ರು ಅನ್ಸುತ್ತೆ. ಓ ಮೈ ಗಾಡ್. ಗುಡ್ ಮಾರ್ನಿಂಗ್ ಸರ್. ಏನ್ ಸ್ವಾಮಿ, ಇವತ್ತು ಬೇಗ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಸರ್, ಪ್ರೆಸ್ ರಿಪೋರ್ಟರು ನಿಮ್ಮನ್ನ 2 ಪ್ರಶ್ನೆ ಕೇಳಬೇಕಂತೆ. ಆಗ್ಲೇ ನೀವೆಲ್ಲ ಆನ್ಸರ್ ಮಾಡಿರ್ಬೇಕಲ್ಲ. ಎಸ್ ಸರ್. ನೋ ಸರ್. ನಿಮ್ಮನ್ನ ಬರಬೇಡಿ ಅಂತ ಅವತ್ತೇ ಹೇಳಿಲ್ವೇನ್ರಿ? ಸರ್ ಪ್ಲೀಸ್ ಸರ್, 2 ಕ್ವೆಶ್ಚನ್ ಸರ್. ಅದೇನ್ ಕೇಳಬೇಕು ಅಂತಿದ್ದೀರೋ ಬೇಗನೆ ಕೇಳಿ. ಸರ್, ನಿಮ್ ಟ್ರೂಪಲ್ಲಿ ಥ್ಯಾಂಕ್ ಯು ಸರ್. ಸರ್, ನಿಮ್ ಟ್ರೂಪಲ್ಲಿ ನೀವು ನಡೆಸಿದ ಎನ್ಕೌಂಟರ್ ಬಗ್ಗೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆಯಲ್ಲ ಸರ್? ಅದು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ವಿಷಯ. ನೆಕ್ಸ್ಟ್, ಹೋಮ್ ಮಿನಿಸ್ಟರ್ ಮಗಳನ್ನ ಕಿಡ್ನಾಪ್ ಮಾಡಿರೋರಲ್ಲಿ ಯಾರಾದರೂ ಒಬ್ರು ಉಳಿದಿದ್ರೆ ನಿಮಗೆ ಮೇಜರ್ ಇನ್ಫಾರ್ಮೇಶನ್ ಸಿಕ್ತಿತ್ತು. ಎನ್ಕೌಂಟರ್ ಹೆಸರಲ್ಲಿ ವಸಂತ್ ಶೆಟ್ಟಿ ಹೆಂಡತಿ, ಅದು ಪ್ರೆಗ್ನೆಂಟ್ ವುಮೆನ್, ಅಮಾಯಕ ಸಾವು. ಇದ್ರ ಬಗ್ಗೆ ಕಿಡ್ನಾಪರ್ಸ್ ಕೈಯಲ್ಲಿ ಲೋಡೆಡ್ ಗನ್ಸ್ ಇತ್ತು. ಅವ್ರ ನಮ್ಮ ಮೇಲೆ ಫೈರ್ ಮಾಡಿದ್ರು. ಅಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಹಿಡಿಯೋ ಪ್ರಯತ್ನ ಮಾಡಿದ್ರೆ ಉಳ್ತಾ ಇದ್ದಿದ್ದು ಅವ್ರ ಹೆಣ ಅಲ್ಲ, ನಮ್ ಹೆಣ. ಇನ್ನು ಆ ವಸಂತ್ ಶೆಟ್ಟಿ ಹೆಂಡತಿ ಕೇಸು, ಈ ಕೇಸಲ್ಲೂ ಅಷ್ಟೇ. ಶೆಟ್ಟಿ ನಮ್ಮ ಮೇಲೆ ಫೈರ್ ಮಾಡ್ದ, ನಾವು ಫೈರ್ ಮಾಡಿದ್ವಿ. ಬೈ ಮಿಸ್ಟೇಕ್ ಅವನ ಹೆಂಡತಿಗೆ ಬಿತ್ತು. ಅದ್ರ ಬಗ್ಗೆ ನಮಗೂ ದುಃಖ ಇದೆ. ಆದರೆ ಕ್ರಿಮಿನಲ್ ಫ್ಯಾಮಿಲೀಸ್ಗೆ ಇದೊಂದು ಲೆಸನ್ನು. ಅವರು ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡಿದಿರಾ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು. ಇಲ್ಲದಿದ್ರೆ ಈ ರೀತಿ. ಓಕೆ, ಯು ಮೇ ಗೋ ನೌ. ಸರ್, ಲಾಸ್ಟ್ ಕ್ವೆಶ್ಚನ್ ಸರ್. ಪ್ಲೀಸ್. ಥ್ಯಾಂಕ್ ಯು ಸರ್. ವಿಜಯ್, ಹಾ ಹೇಳಿ ಶೆಟ್ಟಿ. ಏಯ್, ನೀನ್ ಮಾಡಿ ಸರಿಯಲ್ಲ. ನನ್ನ ಹೆಂಡತಿ ಏನೇ ತಪ್ಪು ಮಾಡಿದ್ಲು? ನೀನು ಅವನ್ನ ಸಾಯಿಸಬಾರ್ದಾಗಿತ್ತು. ಇದೇ ರೀತಿ ಪ್ರಶ್ನೆಗೆ ಈಗ ತಾನೇ ಒಬ್ಬ ಪ್ರೆಸ್ ರಿಪೋರ್ಟರ್ಗೆ ಆನ್ಸರ್ ಮಾಡಿದೆ. ನೀನೊಬ್ಬ ಅಂಡರ್ ವರ್ಲ್ಡ್ ಡಾನ್ ಅಲ್ವಾ? ಹೇಗಾಯ್ತು ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ಏಯ್, ಮೊದಲನೇ ಸಾರಿ ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ದ್ವೇಷ ಹುಟ್ಟಾಗಿ ಮಾಡಿದ್ಯಾ. ಬಿ ಕೇರ್ಫುಲ್.
ಹೇ 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 ನಾವಿಬ್ರು ದೋಸ್ತುಗಳಾಗ್ಬಿಟ್ರೆ ಕೇಲ್ನಲ್ಲಿ ಮಜಾ ಇರಲ್ಲ ಕಣೋ. ನೀನ್ ನನ್ನ ದ್ವೇಷಿಸ್ಬೇಕು, ಆವಾಗಲೇ ಕಣ ಎನ್ಕೌಂಟರ್ ನಡೆಯೋದು. ಓಹೋ, ನೀನೊಬ್ಬ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅನ್ನೋದನ್ನೇ ಮರ್ತು ಹೋಗ್ಬಿಟ್ಟಿದ್ದೆ. ಹಾ, ಮರಿಬಾರ್ದು ಅಂತಾನೆ ಆಗಾಗ ಈ ರೀತಿ ಶಾಕ್ ಟ್ರೀಟ್ಮೆಂಟ್ ಕೊಡೋದು. ನಿಮ್ಗೆಲ್ಲ ನಾಲ್ಕು ಸತ್ತೋಗದ ಕೂಗರ್ಲಾ ಎಲ್ಲರೂ. ಇಷ್ಟೊಂದು ಕೂಕೋತಿದ್ರು ಆಕಾಶದಾಗ ಒಂದು ಕಾಗೆನೂ ಇಲ್ವಲ್ಲ, ಎಲ್ಲ ಅಪ್ಸ್ಕೊಂಡಾಗ್ಬಿಟ್ಟವೆ. ಅಮ್ಮ, ಎಲ್ಲ ಆ ಕಲ್ಯಾಣ ಮಂಟಪದ ಹತ್ರ ದೊಡ್ಡ ತೊಟ್ಟಿ ಐತಲ್ಲ, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟವೆ. ಯಾಕಳ? ಅಯ್ಯೋ, ಆ ಕಲ್ಯಾಣ ಮಂಟಪದ ಹತ್ರ ದಿನ ಮದುವೆ ಊಟ ಸಿಗ್ತದೆ. ಅದನ್ನ ಬಿಟ್ಟು ಈ ಪಿಂಡದಲ್ಲಿ ಏನ್ ಟೇಸ್ಟ್ ಇರ್ತದಂತೆ ಬರ್ತಾವ ಹೇಳು. ಸರಿ ಸರಿ ನಡಿ, ಒಳಕ್ ಹೋಗುವ, ಎಡೆ ಗೊತ್ತಾಯ್ತದೆ. ನೀವಿಲ್ಲ ನಿಂತ್ಕೊಂಡು ಕೂಗ್ರಲ್ಲ. ಆಯ್ತಮ್ಮ. ಯಾರ ಬೀರ್ ಬಾಟ್ಲ್ ತರಿಸಿದ್ದು? ನನ್ ಗಡ್ಡ ಕುಡಿತಿದ್ದು ಇಸ್ಕಿ ಕಂಡ, ಇಸ್ಕಿ ತರಸ. ಈಗ ತರಿಸ್ತೀನಿ ಕಣವ. ಹೋಗಿ ಸಿಗಿ ತಗೊಂಬಾಗಲ್ಲ. ಆಯ್ತಣ್ಣ. ನೋಡ್ದಂಡ, ನೀನಿದ್ದಾಗ ನಿನ್ ಮುಂದೆ ನಿಂತ್ಕೊಳಕ್ಕೂ ನಡ್ಗೆ ಬುಚ್ಚಾಯ್ಕತ್ತಿದ್ದವ್ರು ಈಗ ನೀನ್ ಹೆಂಗ್ ನಿರ್ಲಕ್ಷ್ಯ ಮಾಡ್ತಾವ್ರೆ ಅಂತ. ನೀನ್ ನಡೆಗೆ ಇಸ್ಕಿ ತಗೊಂಬಾಡ್ಲ ಅಂದ್ರೆ ಬೀರ್ ಬಾಟ್ಲ್ ತಗೊಂಬಂದಿಟ್ಟವ್ರೆ. ಬದುಕಿದ್ದಾಗ ನೀನು ಬೋರ್ಸ್ ಹತ್ರ ಕೊಟ್ಬಿಟ್ಟೆ ಬಿಡು. ಅವ್ವ, ಅದೇನಾಯ್ತೋ ಬೇಗ ಮುಗಿಸ್ಕೊ, 500 ಮನೆ ಡೀಲ್ಗೆ ಹೋಗ್ಬೇಕು. ಹೌದಲ್ಲ, ಮೊದ್ಲು ಹೇಳಕ್ಕೆ ಏನ್ ಬಂದಿತ್ತು ರೋಗ ನಿಂಗೆ? ಆಯ್ತು ಬಿಡು. ಯಜಮಾನ, ಇಲ್ಲಿ ಕೇಳು, 500 ಮನೆಯಾಗೆ ಹೊಸ ಕೆಲ್ಸ ಅದೇ, ನಾವು ಬಿಡ್ತೀವಿ. ಹೋಗೋ ಕೆಲ್ಸ ಸಲೀಸಾಗ್ಲಿ ಅಂತ ಆಶೀರ್ವಾದ ಮಾಡು. ಬರಲ್ಲ? ಶುಕ್ಲಾಂಬರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಗಂ ಗಜಾನನ ಮಹಂತಂ. ಯಾರಮ್ಮ ನೀವು? ಹೇಳ್ತೀವಿ, ಮೊದ್ಲು ಪೂಜೆ ಮುಗಿಸ ಏನೋರೆ. ಪೂಜೆ ಮುಗಿಯುತ್ತೆ, ಮೊದ್ಲು ನೀವ್ ಯಾರು, ಯಾಕೆ ಬಂದಿದ್ದೀರಿ ಅದನ್ನ ಹೇಳಿ. ಹೇಳ್ತೀನಿ. ಇವನು ನನ್ ದೊಡ್ಡ ಮಗ ಭೂಪ ಅಂತ. ನಮಸ್ಕಾರ. ಇವನು ನನ್ ಚಿಕ್ಕ ಮಗ ಈಸ ಅಂತ. ನಮಸ್ಕಾರ. ನನ್ನ ಮಕ್ಕಳ್ರ 500 ಮನೆ ಒಳಕ್ಕೆ ಎಕರೆ ಮೆಟ್ಕೊಂಡ್ ಬರ್ತಾರಲ್ಲ, ಹೋಗಿ ಬಿಟ್ಟು ಬನ್ನಿ. ನೀವು ಕುಂತ್ಕೊಂಡ್ ಬನ್ನಿ 500. ಅದೆಲ್ಲ ಇರ್ಲಿ, ಮೊದ್ಲು ನೀವು ಬಂದ್ ವಿಷಯ ಹೇಳಿ. ಪಕ್ಕದಾಗೈತಲ್ಲ ಸೈಟು, ಅದು ನಮ್ದೇಯ. ಅದ್ರಾಗ ಏನಾರು ಕಟ್ಸವ ಅಂತೀವ್ನಿ. ನೇರವರೆ ಅಂದ್ಮ್ಯಾಕೆ ನಿಮಗ ಒಂದು ಮಾತು ಹೇಳವ ಅಂತ. ಸಂತೋಷ. ಏನು ಮನೆ ಕಟ್ಬೇಕು ಅಂತಿದ್ದೀರಾ? ಅಯ್ಯೋ, ನಮ್ಗೆ ಬೇಕಾದಷ್ಟು ಮನೆಗಳವೆ, ಆದ್ರೆ ಇರೋ 2 ಮಕ್ಕಳು ಪೋಲಿ ಅಳಿತವೆ. ಅದಕ್ಕೆ ಏನಾರ ಬಿಸ್ನೆಸ್ ಹಾಕೊಡುವ ಅಂತ. ಏನ್ ಬಿಸ್ನೆಸ್ ಹಾಕೊಡ್ಬೇಕು ಅಂತಿದ್ದೀರಿ? ಬಿಸ್ನೆಸ್ ನನ್ನ ಹಿರಿ ಮಗನ್ಗೆ ಒಂದು ಇಸ್ಪಿಟ್ ಕ್ಲಬ್ ಹಾಕೊಡುವ ಅಂತಿದ್ದೀನಿ. ನನ್ ಚಿಕ್ಕ ಮಗನ್ಗೆ ಒಂದು ಮಿಲಿಟರಿ ವಾಚ್ ಹಾಕೊಡುವ ಅಂತಿದ್ದೀನಿ. ಪರಮಾತ್ಮ, ಇದೆಲ್ಲ ನೀವು ನಮ್ಮನೆ ಪಕ್ಕದಲ್ಲೇ ಮಾಡ್ಬೇಕು ಅಂತಿದ್ದೀರಾ? ಹೌದು, ಇಸ್ಪಿಟ್ ಆಡೋರೆಲ್ಲ ಕುಡ್ಕೊಂಡು ಗಲಾಟೆ ಮಾಡ್ತಿರ್ತಾರೆ. ಮಿಲ್ಟ್ರಿ ಹೋಟ್ಲಿಂದ ನಾನ್ ವೆಜ್ ನಾತ ಗಮ್ ಅಂತ ಬರ್ತಾ ಇರುತ್ತೆ. ಇದೆಲ್ಲ ನಿಮ್ಗೆ ತೊಂದರೆ ಆಗಲ್ವಾ? 500 ಆಗಲ್ವಾ? ಮತ್ತೆ ಗೊತ್ತಿದ್ದು ಮಾತಾಡ್ತೀರಲ್ರಿ. ಅದಕ್ಕೆ ಒಂದ್ ಕೆಲಸ ಮಾಡು, ನಮ್ ಸೈಟಿಗೆ ಅಟ್ಯಾಚ್ ಆಗಿರೋ ನಿಮ್ ಮನೆನ ನಮ್ಗೆ ಬಿಟ್ಕೊಡು. ಪುಕ್ಸಟ್ಟ ಏನ್ ಬೇಡ, ಸರ್ಕಾರದ ಬೆಲೆ ಏನಿದೆಯೋ ಅದನ್ನ ಬಿಸಾಕ್ತಿವಿ. ಏನಮ್ಮ ಮೇಲಕ್ಕೆ? ಏನೋ ಮನೆಗ್ ಬಂದವ್ರಿಗೆ ಅವಮಾನ ಮಾಡಬಾರ್ದು ಅಂತ ಅಷ್ಟೊತ್ತಿಂದ ನಾನು ಸುಮ್ನೆ ಇದ್ರೆ ನನ್ನೆನ್ನೆ ಮನೆಯಿಂದ ಆಚೆ ಕಳ್ಸೋ ಪ್ಲಾನ್ ಮಾಡ್ತಾ ಇದೀಯ ನೀನು? ಹೆಚ್ಚಿಗೆ ಕೊಡೋಣ ಬುಡಿ 500. ಏನಮ್ಮ ನೀ ಮಾತಾಡೋದು? ಮಕ್ಕಳಿಗೇನೋ ಬುದ್ಧಿ ಇಲ್ದೆ ಹಾಗೆ ಮಾತಾಡ್ತಾರೆ ಅಂದ್ರೆ ನೀವು ಹಾಗೆ ಮಾತಾಡ್ತೀಯೇನೋ? 500 ಹೆಚ್ಚಿಗೆ ಮಾತಾಡಬೇಡ, ಸುಮ್ಕೆ ಹೂ ಅಂದು ಅದೇನಾಯ್ತೋ ಉಪಯೋಗ ತಗೊಳ್ಳಿ. ಇಲ್ಲ ಅಂದ್ರೆ ಹೆಂಗ್ ತಗೋಬೇಕು ಅಂತ ನಮಗ್ ಗೊತ್ತು. ಏನ್ರಯ್ಯ, ಹಿರಿಯರು ಅನ್ನೋ ಗೌರವ ಇಲ್ದೆ ಬಾಯಿಗೆ ಬಂದಾಗ ಮಾತಾಡ್ತೀರಾ? ನನಗೂ ಕಾನೂನು ಗೊತ್ತು, ಅದೇನ್ ಮಾಡ್ಕೋತೀರೋ ಮಾಡ್ಕೋ ಹೋಗಿ. ಮೂಳೆ ಏನು ನಾಯಿನೂ ಕಡಿಯುತ್ತೆ, ನಿಂಗೂ ಅದಕ್ಕೂ ಏನ್ ವ್ಯತ್ಯಾಸ? ಬೇಡ ಕಂಡ, 500 ಮ್ಯಾಕೆ ಕೈ ಮಾಡಕ್ ಹೋಯ್ತಲ್ಲ. ಏನು 500 ಹುಡುಗ ಬುದ್ಧಿ.
ಓಸಿ ಸಮಸ್ಬಿಡಿ. ಅಲ್ಲಮ್ಮ, ಬಲಾತ್ಕಾರದಿಂದ ಆಸ್ತಿ ಕಿತ್ಕೊಳಕ್ ಬಂದ್ರೆ ಯಾರ್ ತಾನೇ ಸುಮ್ಮನೆ ಇರ್ತಾರೆ? ಆಯ್ತು ಕೇಳು, ಮಾರಕ್ ಇಷ್ಟ ಇರೋರು ಮಾರ್ತಾರೆ. ಇದು ನಮ್ ತಲತಲಾಂತರದಿಂದ ಬಂದಿರೋ ಆಸ್ತಿ, ನಾನ್ ಇದನ್ ಮಾರಲ್ಲ. ಐನೋರೆ, ಈ ಆಸ್ತಿನ ನೀನಾಗ್ ನೀನ್ ಕೊಟ್ರೆ ಸರಿ, ಇಲ್ದೇ ಇದ್ರೆ ಹೆಂಗ್ ತಗೋಬೇಕು ಅಂತ ನಮ್ಗೂ ಚೆನ್ನಾಗ್ ಗೊತ್ತೈತೆ. ಬರಲ್ಲ. ಡಾಕ್ಟ್ರು ಹೆಂಗೈತೆ ಮೈಗೆ? ನಮ್ಗೆ ಚಮಕ ಲೇ ಇಶಾ, 500 ಮನೆ ಮೇಲೆ ನಾವು ಕಣ್ಣು ಹಾಕಿದೀವಿ. ಅದು ನೋಡ್ಕೊಳ್ಳೋಕೆ ನಿಮ್ಮಮ್ಮ ಪ್ಲಾನ್ ಮಾಡ್ತಾ ಇದ್ದಾಳೆ. ಬಿಟ್ಟು ಬಿಡು ಮಗ. ಯಾಕ ನಮ್ಮ ಅಣ್ಣ ಭೂಪ ಗುನ್ನ ಇಕ್ಕದ್ ಮರ್ತ್ಬಿಟ್ಟೆನ? ನಿನ್ ಕೈಲಿ ತಿಂದಿಲ್ವಲ್ಲ ಗುರು, ಅದಕ್ಕೆ. ಇವೆಲ್ಲ ಹಳೆ ಕತೆ, ನಮ್ಮ ಹತ್ರ ಇವೆಲ್ಲ ಇಟ್ಕೊಳಕ್ ಹೋಗ್ಬೇಡಿ. ಏನೋ ಸಣ್ಣ ಪುಟ್ಟ ರೋಡಿಸಮ್ ಮಾಡ್ಕೊಂಡ್ ಬದುಕ್ತಾ ಇದ್ದೀರಾ. ಲ್ಯಾಂಡ್ ಮಾಫಿಯಾಗ ಏನಾದ್ರೂ ತಲೆ ಹಾಕಿದ್ರೆ ತಲೆಗಳು ಉಳ್ಳೋಗುತ್ತೆ. ತಲೆಗಳು ಉಳ್ಳೋತದ? ಆಯ್ತಮ್ಮ, ನೀನ್ ಹೇಳ್ದಂಗೆ ಆಗ್ಲಿ. ನೋಡು, ಈ ದಂಧೆಯಲ್ಲಿ ಮುಂದುವರಿಬೇಕು ಅಂದ್ರೆ ಆ ಡೀಲ್ನ ನಮಗ್ ಬಿಟ್ಬಿಡು. ಇಲ್ಲ ಅಂದ್ರೆ ಏನ್ ಗುರು ಇವನ್ ಮುಂದೆ ನಾವು ಚುಚ್ಚಾಗ್ಬಿಟ್ಟಲ್ಲ. ಮೊದ್ಲೇ ನಮ್ ತವ ಐಟಮ್ಸ್ ಇಲ್ಲ ಮಗ. ಬುದ್ಧಿವಂತನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ದೊಣ್ಣೆ ಪೆಟ್ಟು. ಅಮ್ಮ, ನೀವ್ ಹೇಳಿದ ಪೇಪರ್ಗೆ ರುಜು ಹಾಕಿದ್ದೀನಿ, ತಗೊಳ್ಳಿ. ಅಲ್ಲ ಐನೋರೆ, ಇದನ್ನ ಮೊದಲ ನೀವು ಒಪ್ಕೊಂಡ್ಬಿಟ್ಟಿದ್ರ. ದಡ್ಡನ್ಗೆ ದೊಣ್ಣೆ ಪೆಟ್ಟು, ಬುದ್ಧಿವಂತನ್ಗೆ ಮಾತಿನ ಪೆಟ್ಟು ಅಂತ ನಿಮ್ಮಂತವ್ರ ಹೇಳವ್ರೆ. ಹೋಗ್ಲಿ ಬಿಡಿ. ಹಣ್ಣಿನ ಜ್ಯೂಸ್ ಏನಾರ ಬರ್ಸಿ ತಕತೀರಾ? ಬೇಡ ಬೇಡ, ನನಗೆ ಕೆಲಸ ಇದೆ, ನಾ ಬರ್ತೀನಮ್ಮ. ಇನ್ನು ಬೇಡ. ಇರಿ ಇರಿ, ಹೋಗ್ಲಾ ತಕೊಂಬಾ. ಏಯ್, ಬ್ಯಾಗ್ ತಕೊಂಬರ್ಲಾ? ತಗೊಳ್ರಿ ಐನೋರೆ, ಸರಿಯಾಗೈತೆ, ಎಣ್ಸ್ಕೊಂಬಿಡಿ. ಎಣ್ಸ್ಕತಾರೆ ಬಿಡೋಣ. ದಕ್ಷಿಣ ಕಾಸು ಎಣ್ಸಿ ಅಭ್ಯಾಸ ಐತೆ ಅವ್ರಿಗೆ, ಅಲ್ವಾ ಏನಾರ? ಮೊದ್ಲು ಇದನ್ನ ತಕೊಂಡೋಗಿ ರಿಜಿಸ್ಟರ್ ಮಾಡ್ಸಿ. ಬನ್ರ. ಅಣ್ಣ, ಈ ಕೆಲ್ಸನ ನಾಳೆ ಮಾಡ್ಕೊಳವ? ಯಾಕ ಅಣ್ಣ, ಅದು ಗುಟ್ಟಳ್ಳಿ ಮಾವಳ್ಳಿ
ಅಮ್ಮ ಬೈತಾಳೆ. ಈಗಲೇ ಜಾಸ್ತಿ ಆಗೈತೆ, ಎಲ್ಲೂ ಹೋಗೋದ್ ಬೇಡ, ನಡಿ ಮನೆಗೆ. ಪ್ಲೀಸ್ ಬ್ರದರ್, ಇವತ್ತು ಒಂದಿನ. ನಿನಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಹುಷಾರಾಗಿ ಹೋಗು. ಹುಷಾರಾಗಿ ಬಾ. ಬರ ಹೋಗವ. ಏನ್ ಮಗ ಡ್ಯಾನ್ಸ್ ಇವತ್ತು ಹಾಡು ಸಖತ್ತಾಗಿತ್ತಮ್ಮ ಅಲ್ಲ ಮಗ. ಹುಟ್ಟಳ್ಳಿ ಮಾವಳ್ಳಿ ಸುತ್ತಿ ಬಂದೆ ನಾನು, ಸಿಲ್ಕು ಮತ್ತೆ ಉಳ್ಕೊಂಡ್ಬಿಡ್ಲಂತೆ. ಸಖತ್ತಾಯ್ತು ಹೆಂಗ ಮಗ. ನಾನಂತೂ ಡ್ಯಾನ್ಸ್ ಚಿಂದಿ ಮಾಡ್ಬಿಟ್ರೆ ಕಣ. ಎಣ್ಣೆಗೂ ಆ ಸ್ಟೆಪ್ಗೂ ಮಗದು. ಒಂದ್ ನಿಮಿಷ ಗಾಡಿ ನಿಲ್ಸಿದ್ರು, ಒಂದರ ಮಾಡ್ಬೇಕು. ತಿಳ್ಕೊಂಡ್ರಲ್ಲ, ಬೇಗ ಹೋಗೋರು. ಎಣ್ಣೆ ಬೇರೆ ಜಾಸ್ತಿ ಹಾಕ್ಬಿಟ್ಟಿದ್ದೀರಾ. ಬಂದೆ ಈಗ ಬಂದೆ. ನೋಡ್ಕೊಳ್ಳ ಕಾರು. ಏನ್ ಕೊಡು ನೀನು ಇನ್ನೂ ಹಂಗೆ ಇಟ್ಕೊಂಡಿದ್ಯಾ? ಖಾಲಿ ಬೇಡ. ಏನು ತುಳಿದ್ಯಾ ಇನ್ನೊಂದು? ನೋಡಮ್ಮ ಕ್ಯಾಮರ ಬರ್ತಾವಲ್ಲ. ಯಾಕ್ರ ಕುಡ್ದು ಬಾಟ್ಲೆಲ್ಲ ಮೈ ಮೇಲೆ ಸಿತ್ಯಾ? ಗಾಂಚಿ ಜಾಸ್ತಿ ಆಗೈತಾ? ಕುಡಿದ್ಯಾ? ಚೆನ್ನಾಗಿರ್ತದೆ. ಪ್ರತಾಪ್ಗಳು ಬೇಡ ಬೇಡ, ಸುಮ್ಮನೆ ಹತ್ರ ಬರ್ಬೇಡ. ನೋಡು, ಹತ್ರ ಬರ್ಬೇಡ. ನಾನೇನ್ ಮಾಡಲ್ಲ. ಹತ್ರ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಬೇಡ ಬೇಡ, ನನ್ನ ಮಾತು ಕೇಳು. ಬೇಡ ನೋಡು, ಬೇಡ. ಗಂಡು ನಿಲ್ಸೋ ಕಡೆ ಬೇಡ ನೋಡು, ಇಳಿಸೋ. ಹತ್ರ ಬರ್ಬೇಡ. ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡ್ಬಿಡ್ತೀನಿ. ಬೇಡ, ಹತ್ರ ಬರ್ಬೇಡ. ಸ್ವಾಮಿ, ರಾಜರಾಜೇಶ್ವರಿ ನಗರ ಡಬಲ್ ರೋಡ್ ಹತ್ರ ಬಾ. ಏನ್ ಮುಗಿರ್ತಿದ್ಯಾ ನೀನು? ಎನ್ಕೌಂಟರ್ನಾಗೆ ಸತ್ತೋದ್ದ? ಅಯ್ಯೋ ನೀನು ಬಾಳಿ ಬದುಕಬೇಕು ಅಂತ ಎಲ್ಲಾರ್ನೂ ಎದುರಾಕೊಂಡೆ, ಕೊಲೆ ಮಾಡ್ದೆ, ಸುಲಿಗೆ ಮಾಡ್ದೆ, ರೌಡಿಗಳನ್ನ ಪೊಲೀಸ್ ಅವ್ರನ್ನೆಲ್ಲ ಎದುರಾಕೊಂಡಲ್ಲೋ. ನಿನಗೆ ಅಂತ ಇಷ್ಟೆಲ್ಲ ಆಸ್ತಿ ಮಾಡಿಟ್ಟಲ್ಲೋ. ಹೊಂಟೋಗ್ಬಿಟ್ಟಲ್ಲೋ, ಹುಳ ಸತ್ತಂಗ್ ಸತ್ತೋಗ್ಬಿಟ್ಟಲ್ಲೋ. ಆಚೆಗೆ ಹೋಗಿ ಕುಡಿತೀಯ ಅಂತ ಮನೆಯಾಗೆ ಕುಡಿಯಕ್ ಪರ್ಮಿಷನ್ ಕೊಟ್ಟಲ್ಲೋ ನಿನಗೆ. ಅವಳು ಬಿತ್ರಿ ಕುಂಟ ನೋಡಕ್ ಹೋಗಿ ಹಿಂಗಾಗೋಗ್ಬಿಟ್ಟಲ್ಲೋ. ನೀನಂತ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು. ಒಳ್ಳೊಳ್ಳೆ ಹೆಣ್ಮಕ್ಳು ತಂದು ನಿನ್ ಮುಂದೆ ಕುಡಿಸ್ತಿದ್ದಲ್ಲೋ. ಲೇ ಭೂಪ, ಇವನೊಬ್ಬನ್ನ ಯಾಕ್ಲಾ ಕಳಿಸ್ದೆ? ಜೊತೆಗೆ ನೀನು ಹೋಗಿದ್ರೆ ಆಗ್ತಿರ್ಲಿಲ್ವಾ? ಇಲ್ಲಮ್ಮ, ಅವ್ನ ಗೆಳೆಯರ ಜೊತೆ ಹೋಯ್ತಿಲ್ಲ ಅಂತ ಹೇಳ್ದ, ಅದಕ್ಕೆ ಕಳಿಸ್ದೆ ನಾನು. ಅಯ್ಯ, ನಿನ್ನ ಮುಂಡ ಬೋಚ್ತು. ಎಷ್ಟು ಸಲಿಸಾಗ ಹೇಳ್ತಿಲ್ಲ ಒಬ್ಬನೇ ಕಳಿಸ್ದೆ ಅಂತ. ನೀನ್ ಯಾಕೆ ಕೊಟ್ಟಾಗ? ಸಮಾಧಾನ ಮಾಡ್ಕೊಂಡ ಅಣ್ಣ, ನೋಡಣ್ಣ, ನನ್ನ ಮಗನ ಹೆಂಗ್ ಕೊಂದ್ಬಿಟ್ಟವ್ರೆ ನೋಡು. ಕೈ ಕಾಲಾರ ಎತ್ತಿದ್ದಿದ್ರೆ ಹೆಂಗೋ ನನ್ ಕಣ್ಣು ಮುಂದೆ ಕುಂಟ್ಕೊಂಡಾನ ಇರೋನು. ಪ್ರಾಣನ ಹೋದ ಮ್ಯಾಕೆ ಏನಣ್ಣ ಮಾಡಕ್ಕಾಯ್ತದೆ? ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ. ನೋಡು, ನಿನ್ ಮಗನ್ ಸಾಯಿಸಿದ್ ಯಾರು ಅಂತ ನಿನಗೆ ಗೊತ್ತಾ? ಗೊತ್ತಣ್ಣ, ಗೊತ್ತೈತೆ. ಯಾರದು? ಪ್ರತಾಪ. ಆ ಪ್ರತಾಪನೇ ನನ್ನ ಮಗನ ಗುಂಡಿಕ್ಕಿ ಸಾಯಿಸಿದ್ದು.
ನಾನ್ ಸುಮ್ನೆ ಬಿಡೋಕಿಲ್ಲ. ಅವನ ವಂಶನ ನಿರ್ವಂಶ ಮಾಡೇ ಮಾಡ್ತೀನಿ. ಲೇ ಬೊಬ್ಬ ತತ್ತರ್ಲ ನಾಂಗ. ನಗಮ್ಮ, ನೀನ್ ಈ ರೀತಿ ಅವಶ್ಯ ಪಟ್ರೆ ಅವ್ನು ನಿನ್ನನ್ನು ತೆಗೆದು ಬಿಡ್ತಾನೆ. ನಾನು ಮನಸ್ಸು ಮಾಡಿದ್ರೆ ನನ್ನ ಹೆಂಡತಿನ ಸಾಯಿಸಿದ್ದೇನೆ, ಅವನು ಹುಡುಕೊಂಡು ಹೊಡೆದಾಡ್ತಿದ್ದೆ. ಆದ್ರೆ ಅವನಷ್ಟು ಸುಲಭವಾಗಿ ಸಾಯ್ಬಾರ್ದು. ಅವನ ಡಿಪಾರ್ಟ್ಮೆಂಟ್ ಅಲ್ಲಿ ಅವನಿಗೆ ಅವಮಾನ ಆಗ್ಬೇಕು, ಜನಗಳ ದೃಷ್ಟಿಲಿ ಅವನು ಕೀಳಾಗ್ಬೇಕು. ದಿನೇ ದಿನೇ ಅವನು ಚಿತ್ರಹಿಂಸೆ ಅನುಭವಿಸ್ತಾ ಸಾಯ್ಬೇಕು. ಆ ರೀತಿ ಪ್ಲಾನ್ ಮಾಡ್ತೀನಿ. ಹೋಗ್ಬೇಡ ಅಂತಾನೆ. ಯಾರಮ್ಮ ನೀವು? ಯಾರು ನಿಮ್ಮನ್ನ ಬಿಟ್ಟವ್ರ ಒಳಗಡೆ? ತಕೊಳ್ಳಿ ಸರ್, ಇದನ್ನ ನಿಮಗ್ ಕೊಡವ ಅಂತಾನೆ ನಿಮ್ ಪಿಎಗೂ ಕ್ಯಾರೆ ಅಂತಾನೆ ಬಂದಿವ್ನಿ. ತಕೊಳ್ಳಿ. ನೋಡಮ್ಮ, ಹಾಗೆಲ್ಲ ಬರಬಾರ್ದು. ಅಪಾಯಿಂಟ್ಮೆಂಟ್ ತಗೊಳ್ಬೇಕು, ಪರ್ಮಿಷನ್ ತಗೊಂಡು ಒಳಗಡೆ ಬರಬೇಕು. ಹೋಗಿ ಹೋಗಿ ತಗೊಂಡು ಹೋಗ್ತಾ ಇರಿ, ಹೋಗಿ. ಆಯ್ತು ಸಾಹೇಬ್ರೆ, ಮುಂದಿನ ಕಿತ್ತ ಹಂಗ ಬರ್ತೀವಿ. ಈ ಹೊಸಿ ಇದನ್ನ ನೋಡಿ. ಏನದು? ಕಂಪ್ಲೇಂಟ್ ಸರ್, ಕಂಪ್ಲೇಂಟು ನಿಮ್ ಪ್ರತಾಪ್ ಮೇಲೆ. ಅಲ್ಲ ಸಾಹೇಬ್ರೆ, ನಾನೇನ್ ತಪ್ಪು ಮಾಡಿದ್ನಿ? ಅವನ ಮನೆ ಕಿತ್ಕೊಂಡ ಇಲ್ಲ ಅವನ ಗಂಟ್ ನುಗ್ಗದ್ನ? ನನ್ನ ಮಗನ್ನ ಗುಂಡು ಹೊಡೆದು ಸಾಯಿಸ್ಬಿಟ್ಟಲ್ಲ ಸಾಹೇಬ್ರೆ. ಮೆಲ್ಲಿಗೆ ಮೆಲ್ಲಿಗೆ, ಇದು ಆಫೀಸು, ಹಾಗೆಲ್ಲ ಜೋರಾಗಿ ಮಾತಾಡಬಾರ್ದು. ಅದ್ ಸರಿ, ನಿನ್ ಮಗ ಏನ್ ತಪ್ಪು ಮಾಡಿದ ಅಂತ ಗೊತ್ತಿದ್ಯಾ ನಿನ್ಗೆ? ಏನ್ ತಪ್ಪು ಸಾಹೇಬ್ರೆ? ಕುಡ್ಕೊಂಡು ಗಾಡಿನಾಗ ಹೋಯ್ತಿದ್ನಂತೆ, ಇದನ್ ಮಾತೆಪ್ಪ? ಗಲಾಟೆ ಮಾಡ್ಕೊಂಡು ಖಾಲಿ ಬಾಟುಗಳನ್ನ ಜನರ ಮೇಲೆ ಎಸಿತಿದ್ರಂತಲ್ಲ, ಅದು ತಪ್ಪು. ಶಿವ ದ್ಯಾವ್ರಾಣಿಗೂ ಇಲ್ಲ ಸಾಹೇಬ್ರೆ, ಮೋರಿಗೆ ಎಸ್ತಿದ್ದು ಒಪ್ಪಿ ತಪ್ಪಿ ಅವಯ್ಯನ ಮ್ಯಾಕ್ ಬಿದ್ದಿರ್ಬೇಕು. ಇದೇನ್ ಮಾತ್ಯಪ್ಪ? ಗೊತ್ತಿಲ್ದೆ ಆಗಿರೋದಕ್ಕೆ ಸಮಯ ಇಲ್ವಾ? ಅವನ್ ಗಲಾಟೆ ಮಾಡೋದನ್ನ ನೋಡಿ ವಾರ್ನ್ ಮಾಡಿದ ಪ್ರತಾಪನ್ನು ಕೇರ್ ಮಾಡದೆ ಗುಂಡಾರ್ಸದ್ನಂತೆ. ಹಂಗಂತ ಗುಂಡೊಡ್ದು ಸಾಯಿಸ್ಬಿಡೋದ ಸಾಹೇಬ್ರೆ? ಶಿಕ್ಷೆ ಕೊಡ್ಬೋದಿತ್ತು, ಜೈಲ್ಗೆ ಹಾಕ್ಬೋದಿತ್ತು. ನಾ ಇದನ್ನು ಒಪ್ಪಕ್ಕಿಲ್ಲ. ಸಿಬಿಐ ತನಿಖೆಗೆ ಒಪ್ಪಿಸ್ಬೇಕಿದನ್ನ. ಅಲ್ಲಿ ಗಂಟ ಆ ಪ್ರತಾಪನ್ನ ಸಸ್ಪೆಂಡ್ ಮಾಡ್ಬೇಕು ಸಾಹೇಬ್ರೆ, ಸಸ್ಪೆಂಡ್ ಮಾಡ್ಬೇಕು. ಹಾಗೆಲ್ಲ ಆಗೋದಿಲ್ಲ. ನಿಮ್ ಕೈನಾಗ ಆಗ್ಲಿಲ್ಲ ಅಂದ್ರೆ ಹೇಳಿ ಸಾಹೇಬ್ರೆ, ಸಿಎಂ ತಾವಕ್ ಹೋಗಿ ನಾನೇ ಕೆಲಸ ಮಾಡಿಸ್ಕೊತೀನಿ. ಏಯ್, ಯಾರೋ ಇದು? ನಮ್ ತಾಯಿ. ನಿಮ್ ತಾಯಿನ ಕರ್ಕೊಂಡು ಈಗಲೇ ಆಚೆ ಹೋಗು. ಇಲ್ದೇ ಇದ್ರೆ ಇಬ್ಬರನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿಸ್ತೀನಿ. ಓಯ್ ಕಮಿಷನರ್ ಅಪ್ಪ, ನನಗೆ ಸಂದ ಗೊತ್ತು ಆ ಪ್ರತಾಪು ನೀನು ಶಾಮೀಲಾಗಿ ಕೆಲಸ ಮಾಡಿದಿರಿ ಅಂತ. Shut up and get out. ಹೋಗ್ರಿ ಆಚೆ, get out. ಓಯ್, ನಾನ್ ಬಿಡೋಕಿಲ್ಲ, ಏನ್ ಕೈಲಿ ಆಗ್ಲೇಬೇಕು. ಸಿಬಿಐ ತನಿಖೆ ನಡೀಲೇಬೇಕು. ಹೋಗೋದೇನ್ ಮಾಡ್ಕೊತೀಯ ಮಾಡ್ಕೊ. ನೋಡ್ತಾ ಇರು, ನಾನ್ ಸುಮ್ನೆ ಬಿಡೋಕಿಲ್ಲ. ಏನೋ ಮುಖ ನೋಡ್ತಿದ್ಯಾ? ನನ್ನ ಹೋಗ. ಕತೆ ಬಿಟ್ಟಿದ್ಯಾ? Get out. ರಾಡಿದ್ದೆ ಆಟ Idiot ಮಾಡ್ತು. ತಗೊಂಬಂದು. ಊಟ ರಾಜ್ಯ. ಬರಲ್ಲ ಬುಟ್ಟೆನ ಅವನ ಹಾಳಾದವನ್ ತಂದು. ಮೇಡಮ್, ಯಾವ ವಿಷಯವಾಗಿ ನೀವು ಕಮಿಷನ್ ನೋಡಕ್ ಹೋಗಿದ್ದು? ನಿಮ್ ಮಗನ ಎನ್ಕೌಂಟರ್ ವಿಷಯನಾ? ಎನ್ಕೌಂಟರ್ ಅಲ್ಲ ಕಳ್ಳ, ಎನ್ಕೌಂಟರ್ ಅಲ್ಲ. ಪಿಲಾನ್ ಮಾಡಿ ಆ ವಯ್ಯ ನನ್ನ ಮಗನ ಕೊಂದಾಕಿರೋದು. ಈಗ ಆ ವಯ್ಯನ ಗುರಿ ನನ್ನ ಮ್ಯಾಕದೆ. ಅದಕ್ಕೆ ನನ್ನ ಮಗನ್ ಸಾಯಿಸಿದಕ್ಕೆ ಸಿಬಿಐ ವಿಚಾರಣೆ ನಡಿಬೇಕು ಅಂತ ಕೇಳ್ಕೊಳಕ್ ಬಂದೆ. ಅದಕ್ಕೆ ಆ ವಯ್ಯ ಆಗಕ್ಕಿಲ್ಲ ಅಂತಾನೆ. ಅದಕ್ಕೆ ನನ್ನ ಕೋರ್ಟ್ನಾಗೆ ಆ ಪ್ರತಾಪಂಗ್ ಶಿಕ್ಷೆ ಆಗ್ಲೇಬೇಕು. ಅದಕ್ಕೆ ನಿಮ್ ಕ್ಯಾಮ್ರಾದಾಗೆ ನನ್ನ ಸರಿಯಾಗಿ ಇಟ್ಕೊಳ್ಳಿ, ಟಿವಿನಾಗ ಹಾಕಿ ತೋರಿಸಿ. ಲೇ ಪ್ರತಾಪ, ಸರಿಯಾಗಿ ಕೇಳಿಸ್ಕೊಳ್ಳ. ನನ್ನ ಮಗನ ತಿಥಿ ಊಟ ಮುಗಿಯಕ್ ಮುಂಚೆ ನಿನ್ನ ಏನ ಉರುಳಿಸ್ಲಿಲ್ಲ ಅಂದ್ರೆ ನಾನು ನಾಗಮ್ಮನೆ ಅಲ್ಲ ಕಳ್ಳ. ಸರ್. ಓ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನಪ್ಪ, ನೀನ್ ಪಿಸ್ತೂಲ್ ಡೈರೆಕ್ಷನ್ ನನ್ನ ಕಡೆಗೆ ಇದೆಯಲ್ಲ? ಏನ್ ಸರ್, ನನ್ನ ಎನ್ಕೌಂಟರ್ಸ್ನ ನೀವು ಕ್ರಿಟಿಸೈಸ್ ಮಾಡೋದಕ್ಕೆ ಶುರು ಮಾಡ್ಬಿಟ್ರಾ? ನಿನ್ನ ಎನ್ಕೌಂಟರ್ಸ್ ಬಗ್ಗೆ ಬಂದಿರೋ ಕ್ರಿಟಿಸಿಸಂ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅದಕ್ಕೆ ಹಾಗೆ ಹೇಳಿದೆ. ನೀನು ಮೀಡಿಯಾದವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ದೆ ಇದ್ರು ಅವರೆಲ್ಲ ಸೇರಿ ನಿನ್ನನ್ನ ಹೀರೋ ಮಾಡ್ಬಿಟ್ಟಿದ್ದಾರೆ. ಅದರಿಂದಾನೇ ಡಿಪಾರ್ಟ್ಮೆಂಟ್ ಅಲ್ಲಿ ನಂಗೆ ದುಶ್ಮನಗಳು ಜಾಸ್ತಿ ಆಗಿದ್ದಾರೆ ಸರ್. ಮೇ ಬಿ ಯು ಆರ್ ಗೋಯಿಂಗ್ ಇನ್ ಎ ರಾಂಗ್ ವೇ. ನಾನು ಕುಡಿದು ಮಾತಾಡ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲ ಸರ್, ಕುಡ್ದಾಗ್ಲೇ ಸತ್ಯ ಹೊರಗೆ ಬರೋದು. ಹೇಳಿ. ಅದು ನಿನ್ನ ಪಿಸ್ತೂಲು ಇತ್ತೀಚೆಗೆ ತಪ್ಪು ಗುರಿಗಳನ್ನ ಇಡ್ತಾ ಇದೆ ಅಂತ. ಅಂದ್ರೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಹೋಗ್ತಾ ಇದೆ? ನಂಬಿಕೆ ಹೋಗ್ತಾ ಇಲ್ಲ, ನಿನ್ನ ಗುರಿ ತಪ್ಪಿ ಬೇರೆಯವರಿಗೆ ನೀನು ಗುರಿ ಆಗಬಾರದು ಅಂತ ಎಚ್ಚರಿಕೆ.
ಬೇಡ ಕಣ, ಸಾಕು. ಮೊದಲು ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕ್ಸ್ಕೊ, ಇಲ್ಲ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡು. ಪೊಲೀಸರು ಅಂದ್ರೆ ರಕ್ಷಣೆ ಕೊಡೋರು, ಅದು ಬಿಟ್ಟು ಹೀಗೆ ಸಾಯಿಸೋರಲ್ಲ, ಗೊತ್ತಾಯ್ತಾ? ನಗು ನಗು, ನಾನೇನಾದ್ರೂ ಹೇಳಿದ್ರೆ ನಗು ಬರುತ್ತಲ್ಲ ನಿನ್ಗೆ. ಊರಿನ ಜನ ಇಲ್ಲ ನೀನ್ ಏನಂತಿದ್ದಾರೆ ಗೊತ್ತಾ? ಕೊಲೆಗಾರ, ಕೊಲೆಗಡಕ ಅಂತ ಬಿರುದು ಕೊಟ್ಟಿದ್ದಾರೆ. ನೀನು ಯಾರ್ಯಾರನ್ನ ಸಾಯಿಸಿದ್ಯೋ ಆ ಮನೆಯವರೆಲ್ಲ ಹಗಲು ರಾತ್ರಿ ನಿನಗೆ ಶಾಪ ಹಾಕ್ತಿರ್ತಾರೆ. ಇದರಿಂದ ನಮ್ಮ ಮನೆಗೆ ಒಳ್ಳೇದಾಗೋದಿಲ್ಲ ಕಣೋ. ಪ್ರತಾಪ್, ನಿನ್ನ ಪ್ರಕಾರ ಅವರೆಲ್ಲ ಅಪರಾಧಿಗಳೇ ಇರ್ಬೋದು. ಸರ್ಕಾರ ಅವ್ರನ್ನೆಲ್ಲ ಸಾಯಿಸು ಅಂತ ನಿನ್ಗೆ ಹೇಳಿರ್ಲೂಬಹುದು. ಆದ್ರೆ ದೇವ್ರ ದೃಷ್ಟಿಯಲ್ಲಿ ಇದು ಒಳ್ಳೇದಲ್ಲಪ್ಪ. ಅಮ್ಮ ತಗೋ, ಮೊಸರನ್ನ ತಿನ್ನು. ನಿಮ್ ಸ್ವಾಮಿ ಇನ್ನೂ ಬಂದಿಲ್ಲ. ನಾನ್ ಸ್ವಾಮಿ ಅವ್ರನ್ನಲ್ಲ, ನಿಮ್ಮನ್ನ ನೋಡಕ್ ಬಂದಿದ್ದು. ನಾನು ಆವತ್ತೇ ಹೇಳಿಲ್ವಾ, ನನಗ್ ಪಬ್ಲಿಸಿಟಿಯಲ್ಲಿ ಪಬ್ಲಿಸಿಟಿ ಅಲ್ಲ, ನನಗ್ ಪಬ್ಲಿಕ್ ಸರ್ವಿಸ್ ಮುಖ್ಯ ಅಂತ ನನಗ್ ಗೊತ್ತು ಸರ್. ನಿಮ್ ಸ್ಲೋಗನ್ ಗೊತ್ತಿದ ಮೇಲೆ ಯಾಕೆ ಬಂದ್ರೆ? ನಾನ್ ಪ್ರೆಸ್ ನೋಡಕ್ ಬಂದಿಲ್ಲ, ಪಬ್ಲಿಕ್ ಆಗಿ ಬಂದಿದ್ದೀನಿ ಸರ್. ಪಬ್ಲಿಕ್ ಥ್ಯಾಂಕ್ ಯು ಸರ್. ಪಬ್ಲಿಕ್ ಜೊತೆ ಸೇರ್ಕೊಂಡು ನೀವು ನನಗೆ ಅಡ್ವೈಸ್ ಮಾಡಕ್ ಬಂದಿಲ್ಲ ತಾನೆ? ನೋಡಿ, ಯಾರು ಏನ್ ಹೇಳಿದ್ರು ನನಗನ್ಸಿದ್ನೆ ನಾನು ಮಾಡೋದು. ನಾನ್ ನಿಮ್ಗೆ ಅದನ್ನೇ ಹೇಳೋಣ ಅಂತ ಬಂದೆ ಸರ್. ಪ್ರೆಸ್ನವರೇ ಆಗ್ಲಿ ಪಬ್ಲಿಕ್ಕೇ ಆಗ್ಲಿ ನಿಮ್ಮನ್ನ ಏನೇ ಕ್ರಿಟಿಸೈಸ್ ಮಾಡಿದ್ರು ನೀವ್ ನಿಮ್ ಕೆಲ್ಸನ ನಿಲ್ಲಿಸ್ಬೇಡಿ ಸರ್. ನೀವ್ ಅನ್ಕೊಂಡಿರೋ ರೌಡಿಸಮ್ ಅಂಡ್ ಟೆರರಿಸಮ್ ಕ್ಲೀನ್ ಸಿಟಿ ಪ್ರಾಜೆಕ್ಟ್ಗೆ ನನ್ ಫುಲ್ ಸಪೋರ್ಟ್ ನಿಮ್ಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆಯಿಂದ ಎಲ್ಲರೂ ನನ್ನ ಬೈಯೋರ ಆಗೋಗಿದ್ರು. ಅಟ್ಲೀಸ್ಟ್ ನೀವಾದ್ರೂ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ. ಆಸ್ ಅ ಕ್ರೈಮ್ ರಿಪೋರ್ಟರ್ ಈ ಕ್ರಿಮಿನಲ್ಸ್ ವಿಷಯ ನನಗೆ ಗೊತ್ತು ಸರ್. ನಾಗಮನ್ ತೊಂದರೆಯಿಂದ ಎಷ್ಟು ಮನೆಗಳು ಹಾಳಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಅವಳ ಮಕ್ಕಳು ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿದ್ದಾರೆ ಅಂತ ನನಗೆ ಗೊತ್ತು ಸರ್. ನೀವಿಲ್ಲಿ ಇಲ್ದೇ ಇದ್ದಾಗ ನಿಮ್ ಡಿಪಾರ್ಟ್ಮೆಂಟ್ ಅವರೇ ಅವಳಿಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ? ಏನೂ ಇಲ್ಲ, ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಕೇಳ್ತಾ ಇರೋಣ ಅನ್ಸುತ್ತೆ. ಸಾರಿ ಸರ್, ನಾನು ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಇಷ್ಟು ದಿವಸ ನೀವು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಅದಕ್ಕೆ ಇವತ್ತು ನನ್ನ ಮನಸ್ಸಿನಲ್ಲಿ ಇರೋದನ್ನ ಹೇಳೋಣ ಅಂತ ಬಂದೆ. ನಿಮಗೊಂದು ವಿಷಯ ಗೊತ್ತಾ? ಒಬ್ಬ ತಾನು ಮಾಡಿದ್ದೇ ಸರಿ ಅನ್ಕೊಂಡಿರ್ತಾನೆ, ಇನ್ನೊಬ್ಬ ಸರಿಯಾಗಿರೋದನ್ನೇ ಮಾಡ್ತಾ ಇದ್ದೀನಿ ಅನ್ಕೊಂಡಿರ್ತಾನೆ. ಮಾಡಿದ್ದೇ ಸರಿ ಅನ್ಕೊಂಡವನಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ತಿಳ್ಕೊಳ್ಳೋ ಮನಸ್ಥಿತಿ ಇರಬೇಕು. ಸರಿಯಾಗಿರೋದನ್ನೇ ಮಾಡ್ತಾ ಇದ್ದೀನಿ ಅನ್ನೋನಿಗೆ ಕಾನ್ಫಿಡೆನ್ಸ್ ಇರಬೇಕು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೆ ಇವು ಎರಡೂ ಇಲ್ಲ. ಅಮ್ಮ, ಇದಕ್ಕಮ್ಮ ಹಿಂಗ್ ಕೂತಿದ್ಯಾ? ನನ್ ಕೈನಾಗೆ ಈಸನ್ನ ಮರೆಯೋಕ್ಕಾಗಕ್ಕಿಲ್ಲ ಕಣ್ಮಗ. ನಂಗೂ ಅಷ್ಟೇ ಕಣಮ್ಮ, 24 ಗಂಟೆ ನನ್ನ ಜೊತೆಗೆ ಇರೋನು ಹೆಂಗ್ ಮರೆಯಕ್ಕಾಯ್ತದೆ? ನಾವೆಲ್ಲ ಅವನ್ ಮರಿಬೇಕು ಅಂದ್ರೆ ಒಂದೇ ಒಂದ್ ದಾರಿ ಐತಿ ಕಣ್ಲ. ಏನಮ್ಮ? ಅವನ ಆತ್ಮಕ್ಕೆ ಶಾಂತಿ ಸಿಗೋ ಹಂಗ್ ಮಾಡೋದು. ಅದೆಂಗ್ ಮಾಡೋದು? ಆ ಪ್ರತಾಪನ್ನ ಕೊಂದ್ ಹಾಕ್ಬಿಡೋದು. ಅದೆಂಗಮ್ಮ ಆಯ್ತದೆ? ಶೆಟ್ಟಿ ಬೇರೆ ನೀವೇನು ಮಾಡಕೋಬೇಡಿ, ಎಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳೋನೆ. ಆ ಶೆಟ್ಟಿಗೆಂದ ನೆಮ್ಮದಿಯಾಗವ್ರೆ. ಕಳ್ಕೊಂಡಿದ್ದು ನಾವ್ ತಾನೆ. ಸರಿ, ಈಗ ಏನ್ ಮಾಡು ಅಂತ ಹೇಳ್ತೀಯ? ಸರಿಯಾದ ಟೈಮ್ ನೋಡ್ಕೊಂಡು ನಮ್ ಪೂರ ಗ್ಯಾಂಗ್ನ ಕರ್ಕೊಂಡು ಹೋಗಿ ಆ ಪ್ರತಾಪ್ ಮ್ಯಾಕೆ ಅಟ್ಯಾಕ್ ಮಾಡು. ಅವನ ಕೊಚ್ಚಾಕ್ಬಿಟ್ಬಾರ್ಲಾ? ಏನಮ್ಮ ಹೇಳ್ತಾ ಇದೀಯಾ? ಯಾಕ್ಲಾ? ನಿನ್ ಬೆನ್ನಿಗೆ ಬಿದ್ದವನ್ಗೋಸ್ಕರ ಈಟು ಮಾಡಕ್ ಆಗಕ್ಕಿಲ್ವಾ? ಸರಿ ಕಣಮ್ಮ, ನೀನ್ ಹೇಳ್ದಂಗೆ ಮಾಡ್ತೀನಿ. ನನ್ ಪ್ರಾಣ ಹೋದ್ರು ಸರಿ, ಅವನ ಮುಗಿಸೇ ಬರೋದು.
ಇಲ್ಲ ಕನ್ನಡ, ಇನ್ನು ಮ್ಯಾಕ್ ನಾನು ಅಡಕಿಲ್ಲ. ನನ್ನ ಮಗ ಈಸ ಸತ್ತಾಗ್ಲೆ ಹತ್ತು ನನ್ನ ಕಣ್ಣೀರೆಲ್ಲ ಬತ್ತೋಯ್ತು. ನಗಮ್ಮ, ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಸ್ವಲ್ಪ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡು. ನಾನು ನಿನ್ಗೇನು ಹೇಳಿದ್ದೆ? ಅವನನ್ನ ಪ್ಲಾನ್ ಮಾಡಿ ಹೊಡಿಬೇಕು ಅಂತ ಹೇಳಿದ್ದೆ. ಆದ್ರೆ ನೀನು ಅಷ್ಟಲ್ಲೇ ಬೂಪುನ ಯಾಕೆ ಕಳ್ಸಕ್ ಹೋದೆ? ಇದೇ ರೀತಿ ಒಂದೊಂದೇ ಹ್ಯಾಂಡ್ ಕಳ್ಕೊಳ್ತಾ ಹೋದ್ರೆ ನಾವು ವೀಕ್ ಆಗಿ ಹೋಗ್ತೀವಿ. ಏನು ಆಗಕ್ಕಿಲ್ಲ ಬಿಡಣ್ಣ. ನನ್ ತವ ಬೇಕಾದಷ್ಟು ಅನ್ಸವೆ. ಅವನ ಮ್ಯಾಕೆ ಸೇರ್ ತಿರ್ಸ್ಕೊಳ್ಳೇಬೇಕು ಅಂತ ಬೂಪನ್ ಕಳಿಸ್ದೆ. ಅವನು ಕೊಂದು ನನ್ನ ಕಿಚ್ನ ಇನ್ನು ಹೆಚ್ಚು ಮಾಡವನೆ. ನಾನು ಅವನ ಸುಮ್ಮನೆ ಬಿಡಕ್ಕಿಲ್ಲ. ಈ ನಾಗಮ್ಮ ಎಂತ ಅವಳು ಅಂತ ಇನ್ನೂ ಅವನಿಗೆ ಗೊತ್ತಿಲ್ಲ. ನಾಗರಾವ್ಗೆ 12 ವರ್ಷ ದ್ವೇಷ ಆದ್ರೆ ಈ ನಾಗಮ್ಮನಿಗೆ 100 ವರ್ಷ ದ್ವೇಷ. ಆ ಪ್ರತಾಪನ ಕತೆ ಮೂಡ್ಸೋ ಗಂಟ ನಾನು ಸುಮ್ಮನೆ ಇರಕ್ಕಿಲ್ಲ. ನನಗ್ ನೆಮ್ಮದಿ ಇಲ್ಲ. ನಗಮ್ಮ, ಇದನ್ನ ನಾನು ಬೇಡ ಅಂತ ಹೇಳೋದು. ಇಲ್ಲಣ್ಣ, ಇದು ಒಂದು ವಿಷಯದಾಗೆ ನಾನು ತಡಿಬೇಡ. ಈ ಸಿಕಾರಿ ನಂದೆ. ಬೂಪನ್ ಬೂದಿನ ಕೈ ಮ್ಯಾಗ ಇಟ್ಕೊಂಡು ಪ್ರಮಾಣ ಮಾಡಿ ಹೇಳ್ತೀನಿ, ಆ ಪ್ರತಾಪನ್ ವಂಶನ ನಿರ್ವಂಶ ಮಾಡೋ ಗಂಟ ನಾನು ಯಾವ ಡೀಲ್ನು ಒಪ್ಕೊಳಕಿಲ್ಲ. ಡಾಕ್ಟರ್ ಏನ್ ಹೇಳಿದ್ರು? ಟೆನ್ಷನ್ಗೆ BP ರೈಸ್ ಆಗಿದೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರೋಗುತ್ತೆ ಅಂತ ಹೇಳಿದ್ದಾರೆ. ಪಾಪ, ಅಟ್ಯಾಕ್ ಆದಾಗ ಗಾಬರಿ ಆದ್ರೂ ಏನೋ, ಈಗ ನೆಮ್ಮದಿಯಿಂದ ನಿದ್ರೆ ಮಾಡ್ತಿದ್ದಾರೆ. ನಿದ್ದೆಯಿಂದ ಎದ್ಮೇಲೆ ಮಾತ್ರೆ ಕೊಡೋದಕ್ಕೆ ಹೇಳಿದ್ದಾರೆ. ಇನ್ನೇನಿದೆ ಹೇಳ್ಬೋದು. ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಆಗ್ಲಿ. ಮೆಲ್ಲಗಮ್ಮ, ಕೂತ್ಕೊಳ್ಳಿ. ಕೀರ್ತಿ, ಪ್ರತಾಪ್ ಇಲ್ಲಮ್ಮ? ಅವ್ರು ಸ್ನಾನ ಮಾಡಕ್ ಹೋದ್ರು. ನೀವ್ ಎದ್ಮೇಲೆ ಟ್ಯಾಬ್ಲೆಟ್ ಕೊಡು ಅಂತ ಹೇಳಿದ್ದಾರೆ. ಅಮ್ಮ, ಹಾಲ್ ತರ್ಲಾ? ನನಗೆ ಹಾಲು ಬೇಡಮ್ಮ. 1 ಕಪ್ ಟೀ ಮಾಡ್ಕೊಂಡು ತಗೊಂಡ್ಬರ್ತೀಯ? ಕೆಲಸ ಹೇಳ್ತಿದ್ದೀನಿ ಅಂತ ಬೇಜಾರು ಅಯ್ಯೋ, ಮಾಡ್ಕೋಬೇಡ. ಹಾಗೇನಿಲ್ಲಮ್ಮ, ತಗೊಂಡ್ ಬರ್ತೀನಿ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಪ್ಪ. ಮಾತ್ರೆ ತಗೊಂಡ? ಕೀರ್ತಿ ಕೊಟ್ಲಪ್ಪ. ಕೀರ್ತಿಯಲ್ಲಿ ಟೀ ಮಾಡ್ತಿದ್ದಾಳೆ. ಟೀ ತಗೊಳ್ಳಿ. ಥ್ಯಾಂಕ್ ಯು ಅಮ್ಮ. ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ಆಗ್ಲಪ್ಪ. ನೀವು? ನಾನು ಅಮ್ಮನ ಜೊತೆ ಸ್ವಲ್ಪ ಹೊತ್ತಿರ್ತೀನಿ. ಅಮ್ಮ, ಟೀ ಹೇಗಿತ್ತು? ತುಂಬಾ ಚೆನ್ನಾಗಿತ್ತಮ್ಮ. ಮತ್ತೆ ಅವ್ರೇನು ಹೇಳಲೇ ಇಲ್ಲ? ಅವನು ಓದಿರೋ ಓದಿಗೆ ಒಳ್ಳೆ ಕೆಲಸ ಹಿಡಿದು ಮದುವೆ ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಹಾಯಾಗಿರ್ಬೋದಾಗಿತ್ತು. ನೀನಾದ್ರೂ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಮ್ಮ. ನಾನು ಹೇಗಮ್ಮ ಅವ್ರಿಗೆ ಬುದ್ಧಿ ಹೇಳಿ? ಅವರು ಜೀನಿಯಸ್, ಬ್ರಿಲಿಯಂಟ್. ಬೆಂಗಳೂರಲ್ಲಿ ಜನರು ನೆಮ್ಮದಿಯಾಗಿ ನಿದ್ದೆ ಮಾಡೋ ಕಾರಣನೇ ಅವರು. ಇಂಥವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗೋದು ಅಪರೂಪ. ತಮ್ಮ ಲೈಫನ್ನೇ ರಿಸ್ಕ್ ಮಾಡಿಕೊಂಡು ಬೇರೆಯವ್ರಿಗೆ ಸೆಕ್ಯೂರಿಟಿ ಕೊಡ್ತಾರೆ. ಅಂಥವ್ರನ್ನ ನಿಮ್ಮ ಮಗ ಅಂತ ಹೇಳ್ಕೊಡೋಕೆ ನೀವು ಹೆಮ್ಮೆ ಪಡಬೇಕು. ಇವರು ನನ್ನ ಆತ್ಮೀಯರು ಅಂತ ಹೇಳ್ಕೊಡೋಕೆ ನಾನು ಹೆಮ್ಮೆ ಪಡ್ತೀನಿ. ರಿಯಲಿ ಈಸ್ ಗ್ರೇಟ್.
ನನಗೆ ಹೊಡಿಬೇಡಿ ಸರ್. ನನಗೆ ಏನು ಗೊತ್ತಿಲ್ಲ ಸರ್. ಅಯ್ಯೋ, ಮುಜೆ ಏಯ್, ಆ ಶೆಟ್ಟಿ ಬಗ್ಗೆ ಏನೇನ್ ಗೊತ್ತಿದೆ ಎಲ್ಲ ಡೀಟೇಲ್ಸ್ ನನಗೆ ನನಗೆ ಏನು ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ವಾ? ಏನು ನಮ್ಮ ಗೊತ್ತಿಲ್ವಾ? ತಾಯಣ್ಣ ಏನು ಗೊತ್ತಿಲ್ಲ. ಹೊಡಿಬೇಡಿ ಸರ್. ನಮ್ಗೆ ಏನು ಗೊತ್ತಿಲ್ಲ. ನಮ್ಮ ತಾಯಣ್ಣ ಏಯ್, ನಾನ್ ಕೇಳಿದ್ರೆ ಏನು ಗೊತ್ತಿಲ್ಲ. ನನಗೆ ಆ ಏನು ಗೊತ್ತಿಲ್ಲ. ಪ್ರತಾಪ್ ಕೇಳಿದ್ರೆ ಎಲ್ಲ ನಿಜವಾಗ್ಲೂ ಗೊತ್ತಾ? ನನಗೆ ಏನು ಗೊತ್ತಿಲ್ಲ. ಹೇಳು. ಏನು ನನಗೆ ಹೊಡಿಬೇಡಿ ಸರ್. ನನಗೆ ಏನು ಗೊತ್ತಿಲ್ಲ. ನಮ್ದು ತಾಯಣ್ಣ ಏಯ್, ಯಾರು ಕೆಲ್ಸ್ತಾ ಇರೋದು? ಸರ್, ಅದು ಏನದು? ಸರ್, ಸ್ವಾಮಿಯವರ ಮುಸ್ತಾಕ್ನ ಕರ್ಕೊಂಡ್ಬಂದು ವರ್ಕ್ ಮಾಡ್ತಿದ್ದಾರೆ ಸರ್. ಸ್ವಾಮಿ ಮುಸ್ತಾಕ್? ನನಗೆ ಗೊತ್ತಿಲ್ಲ. ಹೇಳು, ಹೇಳು, ಹೇಳಲೇ. ಏಯ್, ನನಗೆ ಆ ಹೊಡಿಬೇಡಿ. ಶೆಟ್ಟಿ ಎಲ್ಲಿ ಸಿಗ್ತಾನೆ ಹೇಳು. ಸರ್, ಅದು ಏನ್ರಿ ಅದು? ನಾನು ಆರ್ಡರ್ ಇಲ್ಲದೆ ಏನು ಮಾಡಬಾರ್ದು ಅಂತ ಹೇಳಿಲ್ಲ ನಾನು. ಏಯ್, ಹೇಳ ಮೇಲೆ ನಮಸ್ಕಾರ ಸರ್. ಹೋಗು. ವಿಜಯ್, ಇವನ್ನ ಡಾಕ್ಟರ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿ ಮನೆಗೆ ಬಿಡ್ಬಾ. ಏನ್ರಿ ಇದು? ಸರ್, ಅವ್ನ ಅಂಡರ್ವರ್ಲ್ಡ್ ಜೊತೆ ಕನೆಕ್ಷನ್ ಇರೋನ್ ಸರ್, ನಥಿಂಗ್ ಬಟ್ ಎ ಕ್ರಿಮಿನಲ್. ಇನ್ನೂ ಏನಾದ್ರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದಿತ್ತು. ಯು ಫೂಲ್, ಅದಕ್ಕೆ ಹೀಗೆ ಏನ್ರಿ ಮಾಡೋದು? ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದಕ್ಕೆ ಬೇರೆ ದಾರಿ ಇದೆ. ಈಗ ಟ್ರೀಟ್ ಮಾಡಿದ್ರೇನೆ ಸರ್ ವಿಷಯ ಬಾಯ್ಬಿಡೋದು. ನೋಡಿ, ವರ್ಕ್ ಮಾಡಿದ್ದಕ್ಕೆ ಶೆಟ್ಟಿ ನಾಗಮ್ಮನ ಮನೆ ಬಂದಿದ್ದ ವಿಷಯ ತಿಳಿಸ್ದ. ಏನು? ಶೆಟ್ಟಿ ನಾಗಮ್ಮನ ಮನೆಗೆ ಬಂದಿದ್ನ? ಎಸ್ ಸರ್. ಸರ್, ಸರಿ. ನನ್ನ ಆರ್ಡರ್ ಇಲ್ಲದೆ ಮುಂದೆ ಯಾವತ್ತೂ ಈ ರೀತಿ ಮಾಡಬಾರ್ದು. ಹೇಳೋ. ಟೆನ್ಷನ್, ಫುಲ್ ಟೆನ್ಷನ್. ಶೆಟ್ಟಿ ಯಾಕೆ ನಾಗಮ್ಮನ ಮನೆಗೆ ಹೋದ? ಇದಂತಾನೆ ಯೋಚನೆ ಮಾಡ್ತಿರೋದು ನೀನು. ನಾನು ಅವತ್ತು ಹೇಳಿದ್ನಲ್ಲ, ನಾನು ನನ್ನ ಬೇರ್ಗಳನ್ನ ಎಲ್ಲ ಕಡೆನೂ ಹರಡ್ಸಿರ್ತೀನಿ ಅಂತ. ಅದರಲ್ಲಿ ಈ ನಾಗಮ್ಮನು ಒಬ್ಳು. ಇಂಥವರಿಂದ ನಾನು ನನ್ನ ಎಲ್ಲ ಕೆಲಸನೂ ಮಾಡಿಸ್ಕೋತೀನಿ. ಇಂಥವರಿಂದ? ಪ್ರತಾಪ್, ಈ ನಗು ಜಾಸ್ತಿ ದಿವಸ ನಿನ್ನ ಮುಖದಲ್ಲಿ ಉಳಿಯೋದಿಲ್ಲ. ಸದ್ಯದಲ್ಲೇ ನಿನ್ನ ನೆಮ್ಮದಿ ಶಾಂತಿನೆಲ್ಲ ಹಾಳು ಮಾಡ್ಕೋತೀಯ. ಇಷ್ಟರಲ್ಲೇ ನಿನಗೆ ತುಂಬಾ ಬೇಕಾದವ್ರನ್ನ ಕಳ್ಕೋತೀಯ. ಲೋ ಶೆಟ್ಟಿ, ನನ್ನವರು ತನ್ನವರು ಅಂತ ನನಗೆ ಯಾರು ಇಲ್ಲ ಕಣೋ. ಇಡೋ ಫೋನ್. ಓಹೋ, ಯಾರೂ ಇಲ್ವಾ? ಜ್ಞಾಪಿಸ್ಕೋ. ನನಗೆ ಎದುರಿಸ್ತಾನೆ. ಅಮ್ಮ, ಓ ಗಾಡ್. ಓ ಅಮ್ಮ, pick up the phone. ಹಲೋ. ಹಲೋ ಅಮ್ಮ, ನಾನ್ ಪ್ರತಾಪ್ ಮಾತಾಡೋದು. ಯಾಕೆ ಫೋನ್ ಹಚ್ಚಲಿಲ್ಲ? ಪ್ರತಾಪ್, ನೀನಾ? ಬಂದೆ, ಆದ್ರೆ ಕಟ್ಟಾಗೋಯ್ತು. ಅಮ್ಮ, ಕೀರ್ತಿ ಇಲ್ವಾ? ನೀನ್ ಹೋದ್ಮೇಲೆ ಸ್ವಲ್ಪ ಹೊತ್ತು ಇಬ್ರು ಮಾತಾಡ್ತಾ ಇದ್ವಿ. ನನ್ಗೆ ಹಾಗೇ ನಿದ್ದೆ ಬಂತು. ಅವಳಿಗೆ ಯಾವಾಗ ಹೋದ್ಲೋ ಗೊತ್ತಿಲ್ಲ. ಯಾಕಪ್ಪ, ಏನ್ ವಿಷಯ? ಏನೂ ಇಲ್ಲಮ್ಮ, ನಾನು ಮನೆಗೆ ಬರ್ತಾ ಇದ್ದೀನಿ. ಸರಿನಪ್ಪ. ಎಂತ ಬಿಡ್ಬೇಕು ಇವತ್ತು ಹೆಂಗಾರ ಆಗ್ಲಿ. ಯಾರು ಇಲ್ವಾ ಮನೆಯಾಗೆ? ಎಲ್ಲ ಹೋಗ್ಬಿಟ್ಟಿದ್ದೀರಾ? ಯಾರು? ನಾಗಮ್ಮ. ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ನಿನ್ನ ಮಗನಿಗೆ ನನ್ನ ಪರಿಚಯ ಬೋಸ್ ಅಂದಾಗೆ ಐತೆ. ಬೋಸಿ ನಿನ್ನ ಪರಿಚಯ ಮಾಡ್ಕೊಳ್ಳುವ ಅಂತ ಬಂದೆ. ಇವರೆಲ್ಲ ಯಾರು ಅಂತ ನೋಡ್ತಿದ್ಯಾ? ಇವರೆಲ್ಲ ನನ್ನ ಮಕ್ಕಳಿದ್ದಂಗಯ್ಯ. ನನ್ನ ಹೊಟ್ಟೆ ಹುಟ್ಟಿದ್ಯ 2 ಮಕ್ಕಳು. ನಿನ್ನ ಮಗ ಕೊಂದು ಬಿಟ್ಟಲ್ಲೇ. ಅವ್ರೇನಾದ್ರೂ ತಪ್ಪು ಮಾಡಿರ್ಬೇಕು. ತಪ್ಪಾಗಿರೋದು ನನ್ನ ಮಕ್ಕಳಿಂದ ಅಲ್ಲ ಕಣೆ, ನಿನ್ನ ಮಗನಿಂದ. ನನ್ನ ಮಗ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನೇನು ಅಂತ ನನಗ್ ಗೊತ್ತು. ಅವನ್ನ ನಾನು ಸರಿಯಾಗಿ ಬೆಳೆಸಿದ್ದೀನಿ. ಅಂದ್ರೆ ನನ್ನ ಮಕ್ಕಳನ್ನ ನಾನು ಸರಿಯಾಗಿ ಬೆಳೆಸ್ಲಿಲ್ಲ ಅಂತ ನೀನ್ ಹೇಳ್ತಿರೋದು? ಎಂಸ, ನಿನ್ನ ಮಗನಿಗೊಬ್ಬನಿಗೆ ಕೊಬ್ಬೈತೆ ಅನ್ಕೊಂಡಿದ್ದೆ. ನಿನಗೂ ಐತೆ. ಅದನ್ನ ಒಸಿ ಇಳಿಸ್ಬೇಕು. ನೀನ್ ಇಲ್ಲಿಗೆ ಬಂದಿರೋದು ನನ್ ಮಗನಿಗೆ ಗೊತ್ತಾದ್ರೆ ನಿನ್ನ ಸುಮ್ನೆ ಬಿಡಲ್ಲ. ಹೊರಟೋಗು. ಹೋಯ್ತೀನಿ ಕಣೆ. ನಾನು ಹೋಗಕ್ ಮುಂಚೆ ನಿನ್ನ ಮಗ ನನ್ನ ಜೀವನ ಪೂರ್ತಿ ಮರಿದೇ ಇದ್ದಂಗೆ ಉಡುಗೊರೆ ಕೊಟ್ಟವನಲ್ಲ, ಹಂಗ ನಾನು ಕೊಡಬಾರ್ದ? ಅದೆಲ್ಲ ಇರ್ಲಿ, ನೀನೊಂದು ಹೆಂಗ್ಸು, ಅವನ್ನೇನ್ ಮಾಡೋಕ್ಕಾಗತ್ತೆ?
ಮೊದ್ಲು ಇಲ್ಲಿಂದ ಹೋಗಿ ಪ್ರಾಣ ಉಳಿಸ್ಕೊ. ಹೆಂಗಸ ಹೆಂಗಸು ಈ ಹೆಂಗಸಿಗೆ ಏಟು ಚರ್ಬಿ ಅದೆ ಅಂತ ನಿನ್ನ ಮಗನಿಗೆ ತೋರಿಸ್ಬೇಕಡೆ. ನಿನ್ನ ಮಗನಿಗೆ ತೋರಿಸ್ಬೇಕು. ನನ್ನ ಮಕ್ಕಳನ್ನ ಕಳ್ಕೊಂಡು ನಾನು ಯಾವ ರೀತಿ ಚಿತ್ರ ಹಿಂಸೆ ಪಟ್ಟೋ ಅದೇ ರೀತಿ ನಿನ್ನ ಮಗನು ಚಿತ್ರ ಹಿಂಸೆ ಪಡ್ಬೇಕು. ಅದಕ್ಕೆ ನಿನ್ನ ಬಲಿ ಬೇಕು. ಇಲ್ಲಿ ನಿನ್ನ ಕೀರ್ತಿ, ಮನೆ ಒಳಗಿರಕ್ಕಾಗ್ತಾ ಇಲ್ಲ. ಎಲ್ಲಿ ಕೂತ್ರು ಎಲ್ಲಿ ನಿಂತರು ಅಮ್ಮನ ನೆನಪೇ ಬರ್ತಾ ಇದೆ. ಆಫೀಸಲ್ಲೂ ಇರಕ್ಕಾಗ್ತಾ ಇಲ್ಲ. ಯಾರಿಗೋಸ್ಕರ ಯಾತಕ್ಕೋಸ್ಕರ ಈ ಬಲಿಗಳೆಲ್ಲ? ಐ ಆಮ್ ಬ್ಲ್ಯಾಂಕ್, ಟೋಟಲಿ ಬ್ಲ್ಯಾಂಕ್. ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ಲಾ? ಮೊಬೈಲ್ಗೆ ಒಂದು ಫೋನ್ ಬಂದಿತ್ತು, ಮಾತಾಡ್ದೆ. ಏನೋ ಅನಿಸ್ತು, ಸಿಕ್ಸ್ ಸೆನ್ಸ್. ತಕ್ಷಣ ಅಮ್ಮನ ಫೋನ್ ಮಾಡಿ ಮಾತಾಡ್ದೆ. ಬೇಗ ಬೇಗ ಇಲ್ಲಿಗೆ ಬಂದೆ. ಅಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು. ಸ್ಪೆಷಲ್ ಆಫೀಸರ್ ಪ್ರತಾಪ್ ತಾಯಿಯ ಕಗ್ಗೊಲೆ. ಪ್ರತಾಪ್ಗೆ ಮಾತೃ ವಿಯೋಗ. ನೋಡ್ದೆ ಇವತ್ತಿನ ಪೇಪರ್ ಹೆಡ್ಲೈನ್ಸ್. ಹೌ ನೈಸ್. ಈಗ ತಾನೇ ನಿನ್ನ ಜ್ಞಾಪಿಸ್ಕೊಂಡೆ. ಅಂದ್ರೆ ನನಗೆ 100 ವರ್ಷ ಆಯಸ? ನೋ 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 ನೋ, ಅದನ್ನ ಸುಳ್ಳು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನೋ. ಏ, ನಿನ್ನನ್ನು ಹೇಗ್ ವೀಕ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ವೀಕ್ ಆಗ್ತಿದ್ರೆ ನಾನು ಸ್ಟ್ರಾಂಗ್ ಆಗ್ತಾ ಇರ್ತೀನಿ. ನಿನಗೆ ತಾಕತ್ತಿದ್ರೆ ನೇರವಾಗಿ ಬಂದು ನನ್ನ ಎದುರಿಸೋ. ಆಗಲ್ಲ, ನಿನ್ನ ಕೈಯಲ್ಲಿ ಅದು ಸಾಧ್ಯ ಇಲ್ಲ. ನನಗೆ ಗೊತ್ತು, ಯಾರೋ ಬಡಪಾಯಿಗಳನ್ನ ಮುಂದೆ ಬಿಟ್ಟು ಅವ್ರ ಜೀವನ ಬಲಿ ಕೊಟ್ಟು ನೀನ್ ಮೆರಿತಾ ಇದ್ದೀಯ. ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಅನ್ಕೊಂಡ ಹಾಗೆ ನಿನ್ನ ತಾಯಿ ಕೊಲೆ ನಿನ್ನನ್ನ ಕರೆಕ್ಟಾಗಿ ಟಚ್ ಮಾಡಿದೆ. ನನ್ನ ಹೆಂಡತಿ ಸತ್ತಾಗ ನಾನು ವೀಕ್ ಆಗ್ತೀನೇನೋ ಅಂತ ನೀ ತಿಳ್ಕೊಂಡಿದ್ದು ದೊಡ್ಡ ತಪ್ಪು.
ಒಂದು ವಿಷಯ ತಿಳ್ಕೊ, ಹೆಂಡತಿ ಸತ್ರೆ ಮತ್ತೊಬ್ಳು ಸಿಗ್ತಾಳೆ, ಹೆತ್ತ ತಾಯಿ ಸಿಗೋಲ್ಲ. ಅಂತ್ಯಕಾಲ ಹತ್ರ ಬರ್ತಿದ್ದಾಗೆ ಮನುಷ್ಯ ಈ ರೀತಿ ಮಾತಾಡ್ತಾನೆ. ಸರಿಯಾಗಿ ಹೇಳಿದೆ. ಇನ್ನು ನನ್ನ ಸೋಲಿಗೆ ಅಂತ್ಯ ಬಂತು. ಇನ್ನೇನಿದ್ರು ನನ್ನ ದಿಗ್ವಿಜಯದ ಆರಂಭ. ಏ ಶೆಟ್ಟಿ, ನಿನಗೆ ಕ್ರೈಮ್ ಹುಟ್ಟಾಕೋದು ಗೊತ್ತು, ನನಗೆ ಕ್ರೈಮ್ನ ಮಟ್ಟ ಹಾಕೋದು ಗೊತ್ತು. ನಾನು ಹೊರಗೆ ಹೋಗ್ಬೇಕು. ಎಲ್ಲಿಗೆ ಗೊತ್ತಿಲ್ಲ, ಆದ್ರೆ ಹೋಗ್ಬೇಕು. ಹೌದು, ನೀನ್ ಹೇಗೆ ಬಂದೆ? ಆಟೋಲ್ ಬಂದಿದ್ದೀನಿ. ಬಾ, ಹೋಗ್ತಾ ದಾರಿಯಲ್ಲಿ ನಾನೇನ ಡ್ರಾಪ್ ಮಾಡ್ತೀನಿ. ನನ್ನ ಆತ್ಮರಿಗೆ ಯಾರಿಗೂ ಅಪಾಯ ಆಗಬಾರ್ದು. ಸರಿ. ಒಂದು ನಿಮಿಷ ಕೂತಿರು, ಬರ್ತೀನಿ. ಮುಸ್ತಾಕ್, ನಮಸ್ತೆ ಸರ್. ನಿಮ್ದು ತಾಯಿದು ವಿಷಯ ಕೇಳಿ ನನಗೆ ಬಹಳ ಬೇಜಾರಾಯ್ತು. ಮುಸ್ತಾಕ್ ಸಾಬ್, ಶೆಟ್ಟಿ ಎಲ್ಲಿದ್ದಾನೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಬೇಕು. अच्छा साहब, मैं कोशिश करता हूँ. ಆ ವಿಷಯ ನನಗೆ ಬಿಟ್ಬಿಡಿ. ಕೋಶಿಶ್ ಅಲ್ವೋ? ಪಕ್ಕಾ ಪಕ್ಕಾ ಬೇಕೇ ಬೇಕು. हाँ साहब. मंजे नको साहब. अच्छा. ಯಾರವರು? ಏನಂದ್ರೆ? ಅದೇ ನೀವು ಮಾತಾಡ್ತಿದ್ರಲ್ಲ, ಅವ್ರು ಯಾರು? ಅವನಾ, ನನಗೆ ತುಂಬಾ ಬೇಕಾದವನು. ಹಲೋ, मैं मुस्ताक बात कर रहा हूँ साहब. ಹಾ ಹೇಳು ಮುಸ್ತಾಕ್. ಶೆಟ್ಟಿ ಮತ್ತೆ ಅವನ ಗ್ಯಾಂಗು ಇವತ್ತು ಮಧ್ಯಾಹ್ನ 1 ಗಂಟೆಗೆ ಕೆಂಗೇರಿ ಹತ್ರ ಇರೋ ಹಳೆ ಬಂಗ್ಲಲ್ಲಿ ಮೀಟ್ ಮಾಡ್ತಿದ್ದಾರೆ ಸಾಬ್. ಇನ್ಫಾರ್ಮೇಶನ್ ಪಕ್ಕಾ ತಾನೆ? ಇನ್ಫಾರ್ಮೇಶನ್ ಪಕ್ಕಾ है साहब. Hey boys, sir, get ready. Yes, we got a job to do. Hey Vijay, jeep tegi. ಓಕೆ ಸರ್. ಸೋಮಿ, ಯಾಕೆ? ಸರ್, ಹೊರಡೋದಕ್ಕೂ ಮುಂಚೆ ನಾವೆಲ್ಲಿಗೆ ಹೋಗ್ತಿದ್ದೀವಿ, ಯಾತಕ್ಕೆ ಹೋಗ್ತಿದ್ದೀವಿ ಅನ್ನೋ ಡೀಟೇಲ್ಸ್ ನೀವು ನನಗೆ ಹೇಳಬೇಕು. ಸ್ವಾಮಿ, ಡಿಪಾರ್ಟ್ಮೆಂಟ್ ಸೇರೋದಕ್ಕೆ ಮುಂಚೆ ನಾವೇನ್ ಪ್ರಮಾಣ ಮಾಡಿದ್ವಿ ಅಂತ ಜ್ಞಾಪಕ ಇದೆಯಾ? ಸರ್, ಅದು ಬರೀ ಫಾರ್ಮಾಲಿಟೀಸ್. ವಾಟ್ ಫಾರ್ಮ್ಯಾಲಿಟೀಸ್? ಅಂದ್ರೆ ನೀನು ಮನಪೂರ್ವಕವಾಗಿ ಕೆಲಸ ಮಾಡ್ತಾ ಇಲ್ಲ? ಸರ್, ನಾನು ಹಾಗೆ ಹೇಳಿಲ್ಲ ಸರ್. ಏನ್ ನೀನು ಮಾತನಾಡ್ತಾ? ಸರ್, ನಾವು ಮನುಷ್ಯರು, ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಮ್ಮನ್ನೇ ನಂಬ್ಕೊಂಡಿದ್ದಾರೆ. ಓ ಐ ಆಮ್ ಸಾರಿ. ನಾವು ಮನುಷ್ಯನೋ ವಿಷಯನ ಮರ್ತೇ ಬಿಟ್ಟಿದ್ದೆ. ಸರ್, ನಾನು ಹೇಳಿದ್ದನ್ನ ತುಂಬಾ ಈಸಿಯಾಗಿ ತಗೊಳ್ತಾ ಇದ್ರೆ ಸರ್, ಬಟ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ನೀವು ಮಿಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರನ್ನ ಹೇಗೆ ಅಟ್ಯಾಕ್ ಮಾಡಬೇಕು ಅಂತ ನಾವೆಲ್ಲ ಸೇರಿ ಪ್ಲಾನ್ ಮಾಡ್ಬೋದು. ಸ್ವಾಮಿ, ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಪ್ಲಾನ್ ಮಾಡ್ತಾ ಕೂತಿದ್ರೆ ಅಲ್ಲಿ ಮಿಸ್ ಆಗ್ಬಿಡ್ತಾರೆ. ಸಾರಿ ಸರ್, ಪ್ರೀ ಪ್ಲಾನ್ ಇಲ್ಲದೆ ರಿಸ್ಕ್ ತಗೊಳಕ್ ನನಗೆ ಇಷ್ಟ ಇಲ್ಲ. ಮತ್ತೆ ಇಲ್ಲಿ ಯಾಕ್ರಿ ಇದ್ದೀರಾ? ಹೋಗಿ ಯಾವ್ದಾದ್ರು ಮಿನಿಸ್ಟರ್ ಮನೆಯಲ್ಲಿ ಸೆಕ್ಯೂರಿಟಿ ಆಫೀಸರ್ ಕೆಲಸ ಮಾಡಿ, ಅವ್ರ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು. ಸರ್, ಯು ಆರ್ ಇನ್ಸಲ್ಟಿಂಗ್ ಮೀ. ದಯವಿಟ್ಟು ನನಗೊಂದು ಅವಕಾಶ ಕೊಡಿ. ಟೀಮ್ ನ ಹೇಗೆ ಲೀಡ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಓಕೆ, ಬಟ್ ನಾಟ್ ನಾವ್. ನಾನು ಹೋಗಿ ಗಾಡಿಯಲ್ಲಿ ಕೂತ್ಕೊಂಡು ಕರೆಕ್ಟಾಗಿ 60 ಸೆಕೆಂಡ್ ವೇಟ್ ಮಾಡ್ತೇನೆ. ಇಷ್ಟ ಇದ್ರೆ ಬರ್ಬೋದು. ಎಕ್ಸ್ಕ್ಯೂಸ್ ಮಿ ಸರ್, ಈಗಲಾದ್ರೂ ಹೇಳ್ತೀರಾ ಮಿಷನ್ ಬಗ್ಗೆ ಡೀಟೇಲ್ಸ್? ಸ್ವಾಮಿ, ನಂಬಿಕೆ ಇದ್ರೆ ಹಿಂದೆ ಬನ್ನಿ. ಮಧು, ನನಗೆ ಯಾಕೋ ರಿಸ್ಕ್ ಅನ್ನಿಸ್ತಿದೆ. ನೀನು ನನ್ನ ಜೊತೆಲ್ ಬಾ, ನಾನು ನಿನ್ನ ಗೈಡ್ ಮಾಡ್ತೀನಿ. ಸಾರಿ ಸರ್, ನಾನು ಪ್ರತಾಪ್ ಸರ್ನೇ ಫಾಲೋ ಮಾಡೋದು. ಡ್ಯಾಮ್ ಇಟ್.
ಮುಸ್ತಾಕ್ ಸರ್ ಸರ್ ಮುಸ್ತಾಕ್ ಸರ್ ನೋಡಿ. ಪ್ರತಾಪ್, ಏನಿದು? ಯಾಕೆ ಹೀಗಾಯ್ತು? ಸರ್, ಶೆಟ್ಟಿ ಅಲ್ಲಿದ್ದಾನಂತ ನಮಗೆ ಕರೆಕ್ಟ್ ಇನ್ಫಾರ್ಮೇಶನ್ ಬಂದಿತ್ತು. ಆದ್ರೆ ನಾವು ಅಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಅವನಿಗೆ ಯಾರು ಇನ್ಫಾರ್ಮ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಈ ವಿಷಯ ನಿಮ್ಮ 4 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರ್ಲಿಲ್ವಲ್ಲ? ಹೌದು ಸರ್, ನಮ್ 4 ಜನಕ್ಕೆ ಬಿಟ್ಟು ಮುಸ್ತಾಕ್ ಗೊತ್ತಿತ್ತು. ಆದ್ರೆ ಅವನು ಸಾಯಿಸಿ ಅಲ್ಲಿ ನೇಣು ಹಾಕ್ಬಿಟ್ಟಿದ್ರು. ಅವನ ಜೊತೆಲಿ ಸ್ವಾಮಿನೂ ಕಳ್ಕೊಂಡ್ವಿ. ಸ್ವಲ್ಪ ಮುಂಗೋಪಿ ಆದ್ರೂ ಒಳ್ಳೆ ಆಫೀಸರ್. ಇಟ್ಸ್ ಅ ಲಾಸ್. ಓಕೆ ಪ್ರತಾಪ್, ಆಗಿದ್ದಾಗೋಯ್ತು. ಯೋಚನೆ ಮಾಡಿ ಏನು ಪ್ರಯೋಜನ? ಈಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಸರ್, ನನ್ನ ಎಕ್ಸಿಕ್ಯೂಷನ್ಗೆ ಸ್ವಲ್ಪ ಫ್ರೀಡಮ್ ಬೇಕು. ನಾನು ಯಾವಾಗ ಎಲ್ಲಿ ಯಾರನ್ನ ಅಟ್ಯಾಕ್ ಮಾಡ್ತೀನಿ, ಎನ್ಕೌಂಟರ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಬೆಂಗಳೂರನ್ನ ಪೀಸ್ಫುಲ್ ಸಿಟಿ ಮಾಡೋದೇ ನನ್ನ ಉದ್ದೇಶ. ಓಕೆ, ಗೋ ಹೆಡ್, ಬಟ್ ಬಿ ಕೇರ್ಫುಲ್. ಥ್ಯಾಂಕ್ ಯು ಸರ್. ಮೈ ಫಸ್ಟ್ ಸ್ಟೆಪ್ ಇಸ್ ಟುವರ್ಡ್ಸ್ ನಾಗಮ್ಮ. ಗುಡ್. ಪ್ರತಾಪ ಬರಲ್ಲ, ಎದುರ್ಲ ಅವನ. ಏನಲ್ಲ ನಿಮ್ಮವ್ವನ ಪಿಂಡ ಇಕ್ಕ ಬಂದ್ರು ನಿನ್ನ ಸೊಕ್ಕಿನ ಇಳಿನಿಲ್ವಾ? ಏನಾಗಮ್ಮ, ಇದು ಇಳಿಯೋಂತ ಸೊಕ್ಕಲ್ವೇ? ನಿನ್ನಂತ ಸೊಕ್ಕಿನವ್ರನ್ನ ಎದುರಿಸಿ ಆದರ್ಸೋ ಅಂತದ್ದು. ಏಯ್ ಪ್ರತಾಪ, ಈಗನಾದ್ರೂ ತಿಳ್ಕಂಡ ನನ್ನ ಮುಂದೆ ನಿನ್ನ ಪ್ರತಾಪ ಏನು ನಡೆಯಕ್ಕಿಲ್ಲ ಅಂತ. ಹಂಗೂನು ನನ್ನ ಮನೆ ಒಳಕ್ಕೆ ಬಂದು ನನ್ನ ಮುಂದೆನೆಯ ಈಟು ಕದರ್ರ ಕುಂತಿದೀಯಲ್ಲ. ಏನು ವಿಷಯ? ವಿಷಯ ಐತೆ, ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಏನ ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀಯ? ಏನ್ ಕಾರಣಕ್ಕೆ? ಏನ್ ಕೇಸ್ ಐತೆ ನನ್ ಮ್ಯಾಕೆ? ನಮ್ಮ ಅಮ್ಮನ್ ಕೊಲೆ ಕೇಸು. ಯಾರ್ಲ ಸಾಕ್ಷಿ? ಸಾಕ್ಷಿ ತಯಾರು ಮಾಡೋದು 5 ನಿಮಿಷದ ಕೆಲಸ ನನಗೆ. ನಾನ್ ಮನಸ್ಸು ಮಾಡಿದ್ರೆ ಈ ನಿನ್ನ ಚಮಚಗಳನ್ನೇ ಐ ವಿಟ್ನೆಸ್ ಮಾಡ್ತೀನಿ. ಏಯ್, ನಿಮ್ಮವ್ವ ನಿನಗೆ ಸರಿಯಾಗಿ ಬದುಕೋ ಬುದ್ಧಿ ಹೇಳ್ಕೊಟ್ಟಿಲ್ಲ ಕಳ್ಳ. ಅದಕ್ಕೆ ನೋಡು, ನೀನು ಮಾಡಿ ತಪ್ಪಿಗೆ ಅವಳು ಬಲಿಯಾದ್ಲು. ಏನಾಗಮ್ಮ, ನಮ್ಮ ಅಮ್ಮನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನನ್ನ ತಾಯಿ ಒಂದೊಂದು ಕೈ ತುತ್ತಾಗ್ತಾ, ಇದು ನ್ಯಾಯ ತುತ್ತು, ಇದು ಧೈರ್ಯ ತುತ್ತು, ಇದು ಕರ್ತವ್ಯ ತುತ್ತು, ನಿಯತ್ತಿನ ತುತ್ತು ಅಂತ ತಿನ್ಸಿ ಬೆಳೆಸಿದ ದೇಹ ಇದು. ಆದ್ರೆ ನೀನೇನು ಮಾಡ್ದೆ? ಒಂದೊಂದು ತುತ್ತಲ್ಲೂ ಕ್ರೌರ್ಯ, ಹಿಂಸೆ, ದ್ವೇಷನ ಬೆರೆಸಿ ನಿನ್ನ ಮಕ್ಕಳಿಗೆ ತಿನ್ನಿಸ್ತೆ. ಅಕ್ರಮದಿಂದ ಬದುಕೋದನ್ನ ಕಲಿಸ್ತೆ, ಅನ್ಯಾಯದ ದಾರಿನ ತೋರಿಸ್ತೆ. ಆದ್ರೆ ಒಂದೇ ಒಂದು ಮಾತು, ಆ ದಾರಿಯಲ್ಲಿ ಅವ್ರನ್ನ ಹೆಚ್ಚು ದಿನ ಬದುಕೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ರೆ ದೇವರಾಣೆಗೂ ಅವರು ಆ ದಾರಿಗೆ ಬರ್ತಾ ಇರಲಿಲ್ಲ. ಹೆಣ್ಣು ಅಂದ್ರೆ ದೇವರು ಅಂತ ಪೂಜಿಸ್ತೀವಿ, ತಾಯಿ ಅಂದ್ರೆ ಮೊದಲ ಗುರು ಅಂತ ಹೇಳ್ತೀವಿ. ಆದ್ರೆ ಅದು ಯಾವ ಯೋಗ್ಯತೆನೂ ಇಲ್ಲದೆ ಇರೋ ನೀನು ನನಗ್ ಬುದ್ಧಿ ಮಾತು ಹೇಳ್ತೀಯಾ? ನಾನ್ ಹೇಳ್ತೀನಿ ಕೇಳು. ನಾನ್ ನಿನ್ನ ಅರೆಸ್ಟ್ ಮಾಡಿದೆ ಅಂದ್ರೆ ನೀನ್ ಏನ್ ತಿಪ್ಪರ್ಲಾಗ ಹಾಕೋದ್ರು 14 ವರ್ಷ ಜೈಲಲ್ಲಿ ಕೊಳಿಯೋದು ಗ್ಯಾರಂಟಿ. ನನ್ನ ಮಾತು ಕೇಳು, ಶಿಕ್ಷೆ ಕಡಿಮೆ ಮಾಡಿಸ್ತೀನಿ. ಆಮೇಲೆ ಹೊರಗೆ ಬಂದು ನಿಯತ್ತಾಗಿ ಬದುಕೋಬಹುದು. ಆಯ್ತು ಸಾಹೇಬ್ರೆ, ನಾನು ಏನ್ ಮಾಡ್ಬೇಕು ಹೇಳಿ?
ನಿನ್ ಮಾತಿನ ವರ್ಷೆ ಬದಲಾಗಿರೋದು ನೋಡಿದ್ರೆ ಒಪ್ಕೊಂಡಾಗೆ ಕಾಣುತ್ತೆ. ಏನು ಇಲ್ಲ, ವೆರಿ ಸಿಂಪಲ್. ಆ ಶೆಟ್ಟಿಗೆ ನೀನ್ ಫೋನ್ ಮಾಡಿ ಒಂದ್ ಕಡೆ ಕರೆಸ್ಬೇಕು. ಕರ್ಸಿದ್ರೆ ಮುಂದಿನ ಕೆಲಸ ನಮ್ದು. ಅವನಿಗೆ ಡೌಟ್ ಬರ್ದಾಗ ನೋಡ್ಕೊಳ್ಳೋದು ನಿಂದು. ಈಟನೆಯ ಇದ್ಯಾವ ದೊಡ್ಡ ಕೆಲಸ ಸಾಹೇಬ್ರೆ? ಚಿಟ್ಕೆ ಹೊಡೆಯೋದ್ರಾಗ ಮಾಡಿ ಮುಗಿಸ್ತೀನಿ. ಆಮೇಲೆ ನನ್ನ ಮ್ಯಾಕಿರೋ ಕೇಸ್ನೆಲ್ಲ ಖುಲಾಸೆ ಮಾಡ್ಬಿಡ್ತೀರಿ ತಾನೆ? ಮೊದ್ಲು ನನ್ ಕೆಲಸ. ಆಯ್ತು, ಯಾವ ಹೆಂಗಾರ ನೆಗೆದು ಬಿದ್ದೋಗ್ಲಿ, ನನಗೇನು. ಒಟ್ನಾಗೆ ನಾನು ಬಚಾವಾಗ್ಬೇಕು. ಅವನ್ನ ಒಂದ್ ಕಡೆ ಕರ್ಸಿ ನಿಮಗ್ ಫೋನ್ ಮಾಡ್ತೀನಿ. ಸರಿನಾ ಸಾಹೇಬ್ರೆ? ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿದೆ, ಹೇಳು. ಏನಿಲ್ಲ, ಇನ್ನೊಂದಿನ ಹೇಳ್ತೀನಿ ಬಿಡಿ. ನೀನ್ ಏನ್ ಹೇಳಬೇಕು ಅಂತ ಒದ್ದಾಡ್ತಿದೀಯ ಅಂತ ನನಗೆ ಗೊತ್ತು. ನಾನು ಹೇಳ, ನೀವು ಅಂದ್ರೆ ತುಂಬಾ ಇಷ್ಟ. ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ. ಇದೇ ಅಲ್ವಾ ನೀವು ಹೇಳ್ಬೇಕು ಅನ್ಕೊಂಡ್ರೆ ಇಂಪಾರ್ಟೆಂಟ್ ಮ್ಯಾಟರ್? ಹೌದು, ಅದೇ. ನಾನ್ ನಿಮ್ಗೆ ಇಷ್ಟ ಆಗಿದ್ದೀನಾ? ಸದ್ಯಕ್ಕೆ ನನಗೆ ನನ್ನ ಗುರಿ, ನನ್ನ ಕರ್ತವ್ಯ ಇದನ್ನು ಬಿಟ್ಟು ಪ್ರಪಂಚದಲ್ಲಿ ಬೇರೆ ಯಾವುದ್ರ ಬಗ್ಗೆನೂ ಇಷ್ಟ ಇಲ್ಲ. ಸಾರಿ ಫಾರ್ ಡಿಸಪಾಯಿಂಟಿಂಗ್ ಯು. ಆ ಶೆಟ್ಟಿ ಕತೆ ಮುಗಿಸೋರ್ಗೂ ನನಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಹೇಳು ನಾಗಮ್ಮ, ಒಂದು ನಿಮಿಷ. ನಾಗಮ್ಮ, ನೀನು ಹೇಳ್ದಾಗೆ ಶೆಟ್ಟಿಯಲ್ಲಿ ಬರ್ತಾ ಅಂತಾನೆ. ಯಾವುದೇ ರೀತಿಯಲ್ಲಿ ನಮ್ಮ ಪ್ಲಾನ್ ಡಿಸ್ಟರ್ಬ್ ಆಗಬಾರ್ದು. ಇನ್ನು ಅರ್ಧ ಗಂಟೆಯಲ್ಲಿ ನಾನು ಅಲ್ಲಿರ್ತೀನಿ. ಏ ಬೇಬಿ, ಇಟ್ಸ್ ಡೇಂಜರಸ್. ಕೀರ್ತಿ, ನಾನು ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಬಂದಿದೆ. ನಿನ್ನ ಆಟೋ ಸ್ಟ್ಯಾಂಡಲ್ಲಿ ಡ್ರಾಪ್ ಮಾಡ್ತೀನಿ. ಇಫ್ ಯು ಡೋಂಟ್ ಮೈಂಡ್, ಆಟೋಲ್ಲಿ ಹೊರಟೋಗ್ತೀಯಾ? ಓಕೆ, ಥ್ಯಾಂಕ್ ಯು. ಏನಾಗಮ್ಮ, ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ಯಲ್ಲ, ಏನ್ ವಿಷಯ? ಇನ್ನೇನಾಯ್ತಣ್ಣ, 3 ಹೊತ್ತು ನನ್ನ ತಲೆನ ಕೊರಿತಾ ಇರೋದು ಆ ಪ್ರತಾಪನಿಸ್ಯಾನೆ. ನನ್ನ ಜೀವಮಾನದಾಗೆ ಇದೇ ಮೊದಲನೇ ಸಾರಿ ಈ ನಾಗಮ್ಮನ ಕೆಣಕದವ್ರನ್ನ ಸುಮ್ಕೆ ಬಿಟ್ಟಿರೋದು. ನಾಗಮ್ಮ, ನಾನು ಹೇಳ್ದಾಗ ಕೇಳ್ಕೊಂಡಿದ್ರೆ ನಮ್ಮ ಪ್ಲಾನ್ ಸಕ್ಸಸ್ ಆಗುತ್ತೆ. ನೀನು ಸೇಫ್ ಆಗಿರ್ತೀಯ. ಅದೇನ್ ಪಿಲಾನೋ, ನಿನ್ ನೆಮ್ಕೊಂಡೆ ನನ್ನ 2 ಮಕ್ಕಳನ್ನು ಕಳ್ಕೊಂಡಿದ್ದು. ಅದಕ್ಕೆ ನಾನು ಹೊಣೆ ಅಲ್ಲ. ನನ್ನ ನಮ್ದವ್ರಿಗೆ ಯಾವ ಅಪಾಯನೂ ಇಲ್ಲ. ಶಟೆ, ಮರ್ಯಾದೆ ಗನ್ ಬಿಸಾಕಿ ಸರೆಂಡರ್ ಆಗ. ನಂಬಿಕೆ ದ್ರೋಹ ಮಾಡೋರ್ನ ನಾನು ಜೀವಂತ ಉಳಿಸಲ್ಲ. ನೀನು ಬಾರಿ ನಿಯತ್ತಿನ ಮನ್ಸ ಅನ್ಕೊಂಡಿದ್ದೆ. ನನಗೆ ಪಿಸ್ತೂಲ್ ತೋರಿಸಿ ಎದುರಿಸ್ತೀಯಾ? ಸಾಯಬ್ರೆ, ಎತ್ರಿ ಇವ್ನ. ಬುಲೆಟ್ ಇಲ್ದಿರೋ ಪಿಸ್ತೂಲ್ ತೋರಿಸಿ ನನ್ನೇ ಸರೆಂಡರ್ ಆಗು ಅಂತೀಯಾ? ಇದ್ರಲ್ಲಿ ಬುಲೆಟ್ ಇಲ್ದಿದ್ರೆ ಏನಾಯ್ತು? ಇಲ್ಲಿ ಧೈರ್ಯ ಇದೆ. ಇವತ್ ನಿನ್ನ ಮುಗಿಸೇ ಹೋಗೋದು. ಈ ಶೆಟ್ಟಿ ಮುಂದೆ ನಿನ್ ಧೈರ್ಯ ಶೌರ್ಯ ಯಾವುದು ನಡೆಯಲ್ಲ. ಲುಕ್ ಬ್ಯಾಕ್. ಕೀರ್ತಿ, ನೀನಾ? ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ನಾನು ಅವತ್ತೇ ಹೇಳಿದ್ನಲ್ಲ,
ನನ್ನ ಬೇರ್ಗಳು ಎಲ್ಲ ಕಡೆನೂ ಹರಡಿದೆ ಅಂತ. ಸಾರಿ ಪ್ರತಾಪ್, ಮಂಗಳೂರಲ್ಲಿ ನೀವು ಮಾಡಿದ ಎನ್ಕೌಂಟರ್ ಅಲ್ಲಿ ಸತ್ನಲ್ಲ ನಮ್ಮ ಅಣ್ಣ ದಿವಾಕರ್, ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನೀವು ಸಾಯ್ಲೇಬೇಕು. ಶೆಟ್ಟಿ, ನಾನು ಇವಳನ್ನ ಏನು ಮಾಡಲ್ಲ. ಮರ್ಯಾದೆಯ ಗನ್ ಬಿಸಾಕಿ ಈಗ್ಲಾರು ಸರೆಂಡರ್ ಆಗು. ನನ್ ಮುಂದೆನೆ ಗನ್ ಪಾಯಿಂಟ್ ನನ್ನ ಹುಡುಗಿ ಹಿಡ್ಕೊಂಡು ನನ್ನೇ ಎದುರ್ತಾ ಇದೀಯಾ? ಕಮಾನ್ ಶೂಟರ್, ಏನ್ ನೋಡ್ತಾ ಇದೀಯಾ? ಕಮಾನ್ ಶೂಟರ್. ಏ ಶೆಟ್ಟಿ, ನೋಡ್ದ ವಿಧಿ ಆಟ ಹೇಗಿದೆ ಅಂತ? ಇಡೀ ದೇಶನೇ ನಾನು ಕಂಟ್ರೋಲ್ ತಗೋತೀನಿ ಎಂದೆ ಅಲ್ಲ, ಆದ್ರೆ ಇವತ್ತು ಅದೇ ದೇಶದ ಮಣ್ಣಿಗೆ ಹೇಗೆ ಶರಣಾಗಿ ಬಿದ್ದಿದೆಯಾ ನೋಡು. ಬೇಡ ಬೇಡ ಬೇಡ. ಆ ನಾಗಮ್ಮ ಕೀರ್ತಿನ ಎತ್ಕಟ್ಟಿ ದೇಶದ ವಿರುದ್ಧ ಸಂಚು ನಡೆಸ್ತಾ ಇದ್ದಲ್ಲ, 5 ನಿಮಿಷದಲ್ಲಿ ಅವಳನ್ನ ನಿನ್ ವಿರುದ್ಧ ಎತ್ಕಟ್ತೆ. ಬೇಡ ಬೇಡ. ಎಲ್ಲ ಕಡೆ ನನ್ನ ಬೇರುಗಳು ಹರಡ್ಕೊಂಡಿದೆ ಅಂತ ಹೇಳ್ದಲ್ಲ, ಆ ಬೇರುಗಳಲ್ಲಿ ಒಂದು ಬೇರೆ ಆ ನಾಗಮ್ಮ ನಿನ್ನ ಕುತ್ತಿಗೆಗೆ ನೇಣು ಹಾಕಾದ್ಲು. ಈ ಜನ್ಮದಲ್ಲಂತೂ ನೀ ಕೈಯಲ್ಲಿ ಏನು ಮಾಡೋಕ್ಕಾಗಿಲ್ಲ. ಮುಂದಿನ ಜನ್ಮ ಅಂತ ಇದ್ರೆ ಟ್ರೈ ಮಾಡು. ಬೇಡ ಬೇಡ ಬೇಡ. ಶೆಟ್ಟಿ ಕತೆ ಮುಗೀತು. ಊರಿನ ಜನ ನೆಮ್ಮದಿಯಿಂದ ಬದುಕ್ಬೋದು. ಹಾ, ಹಾಗನ್ಕೊಂಡು ಕೈ ಕೊಟ್ಕೊಂಡು ಕುಳಿತಿರೋಕ್ ಸಾಧ್ಯ ಇಲ್ಲ. ಶೆಟ್ಟಿ ಒಂಥರ ರಕ್ತ ಬೀಜಾಸುರ ಇದ್ದ ಹಾಗೆ. ಅವನ ಕಂಪ್ನಿಯಲ್ಲಿ ಎಷ್ಟೋ ಜನ ಕ್ರಿಮಿನಲ್ಸ್ ತಯಾರಾಗಿರ್ತಾರೆ. ಅವರು ಬೆಳೆದ ಹಾಗೆ ಮೊಳಕೆಯಲ್ಲೇ ಚೂಟ್ ಹಾಕಬೇಕು. ರೌಡಿಸಮ್ ಅನ್ನೋ ಪದಾನೇ ಅಳಿಸಾಕ್ಬೇಕು. ಅಲ್ಲಿವರೆಗೂ ಪೊಲೀಸರ ಪಿಸ್ತೂಲು ಮಾತಾಡ್ತಾನೆ ಇರುತ್ತೆ.